ಯಾವ ಸಾಧನಗಳನ್ನು ಹಿಡ್ಕೊಂಡು ಪ್ರಕೃತಿ ನಮಗೆ ಸಿಗಬೇಕಾದಂತಹ ಆನಂದಗಳನ್ನು ತಡೆಗಟ್ಟಬಹುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮಳೆ, ವಿದ್ಯುತ್ ಹೋಗುವುದು. ಸರಿ ಉಂಟಲ್ಲ? ಮಳೆ ಬಂದದ್ರಿಂದಲ್ವೋ ನಮ್ಗೀಗ ಭಗವಂತನ ಗುಣಗಳನ್ನು ಮೆಲುಕು ಹಾಕ್ಲಿಕ್ಕೆ ಆಗಲಿಲ್ಲ. ದಿಢೀರಿಂದ ವಿದ್ಯುತ್ ಹೋದರೂ ಕೂಡ ತಾನೇ ನಮಗೆ ಆಗುವುದಿಲ್ಲ. ಇದೇ ರೀತಿಯಲ್ಲಿ ಹಾಗಾದರೆ ಮಾತ್ಸರ್ಯದಿಂದಾಗಿ ಒಬ್ಬ ಭಗವಂತನದ್ದೇ ಆಗಬೇಕಾಗಿಲ್ಲ, ನಮ್ಮದೇ ಆಗಬೇಕಾಗಿಲ್ಲ. ಒಬ್ಬ ಭಗವಂತನ ಭಕ್ತನ ಗುಣಗಳ ಮೆಲುಕು ಹಾಕುವಲ್ಲಿಯೂ ಕೂಡ ಪ್ರಕೃತಿ ತಾನು ಅಡ್ಡ ಕಾಲು ಹಾಕ್ತಾಳೆ. ಒಬ್ಬ ಭಕ್ತನಿಗೆ ಅದಾದ್ರೆ ನಮ್ಮಲ್ಲಿ ಸಹಜ. ಅದು ಒಂದು ನಮಗೆ ಎಲ್ರಿಗೂ ಜೀವನದಲ್ಲಿ ಚೆನ್ನಾಗಿ ಅನುಭವಕ್ಕೆ ಬರುವುದು. ಏನು, ಯಾರಾದ್ರೂ ಒಬ್ಬರ ನವಗ್ರಹ ಕಿಂಡಿ ಮುಂದೆ ನಿಂತುಕೊಂಡು ಭಾರಿ ಅನನ್ಯ ಭಕ್ತಿನ ದೇವರನ್ನು ಬೇಡ್ತಾ ಇದ್ರೆ ಮತ್ತೊಬ್ಬರು ಬಂದ್ರು, ಏನು ನೀನೇ ಭಕ್ತರ ನಡಿ ಇಲ್ಲಿಂದ, ತಾನು ಅಲ್ಲಿ ಬಂದು ನಿಂತು ಪಕ್ಕದವ್ರ ಹತ್ರ ಮಾತಾಡುದು ಅಷ್ಟೇ, ಮತ್ತೇನಿದೆ. ಸಾಮಾನ್ಯವಾಗಿ ಇದು ನಮ್ಮಲ್ಲಿ ಉಂಟೇ ಉಂಟಲ್ಲ. ಒಬ್ಬ ಭಕ್ತನನ್ನು ಅದಕ್ಕೆ ಒಂದು ರಾಮಚಂದ್ರ ಕಾಡಿಗೆ ಹೋಗುತ್ತಾನೆ ಅಂತೆಲ್ಲ ತೀರ್ಮಾನ ಆದಾಗ ಸೀತೆಯನ್ನು ಬಿಟ್ಟು ಹೋಗುವುದು ಅಂತ ಮೊದಲೆಲ್ಲ ಆಗಿತ್ತಲ್ಲ. ರಾಮಚಂದ್ರನಿಗೆ ಮಾತ್ರ ವನವಾಸ ಅಂತಿದ್ದಲ್ವ, ಸೀತೆ ಇಲ್ಲೇ ಊರಲ್ಲಿ ಇರುವುದು ಅಂತಿತ್ತಲ್ಲ. ಆವಾಗ ಆ ಸೀತೆಗೆ ರಾಮಚಂದ್ರ ಉಪದೇಶ ಮಾಡುವುದಂತೆ. ಏನು ಅಂತ, ಸೀತೆ ಎಂದು ಕೂಡ ಭರತ ರಾಜನಾಗಿರುವಾಗ, ಭರತ ರಾಜನಾಗ್ತಾನೆ ತಾನೆ, ಭರತ ರಾಜನ ಮುಂದೆ ನನ್ನನ್ನು ಎಂದು ಹೊಗಳಬೇಡ, ಒಬ್ಬ ರಾಜನ ಮುಂದೆ ಇನ್ನೊಬ್ಬ ರಾಜನನ್ನು ಹೊಗಳಬೇಡ, ಒಬ್ಬ ಕ್ಷತ್ರಿಯನ ಮುಂದೆ ಇನ್ನೊಬ್ಬ ಕ್ಷತ್ರಿಯನನ್ನು ಹೊಗಳಬೇಡ, ಒಬ್ಬ ಬ್ರಾಹ್ಮಣನ ಮುಂದೆ ಇನ್ನೊಬ್ಬ ಬ್ರಾಹ್ಮಣನನ್ನು ಹೊಗಳಬೇಡ, ಒಬ್ಬ ವ್ಯಾಪಾರಿಯ ಮುಂದೆ ಇನ್ನೊಬ್ಬ ವ್ಯಾಪಾರಿಯನ್ನು ಹೊಗಳಬೇಡ, ಒಬ್ಬ ಬ್ರಹ್ಮಚಾರಿಯ ಮುಂದೆ ಇನ್ನೊಬ್ಬ ಬ್ರಹ್ಮಚಾರಿಯನ್ನು ಹೊಗಳಬೇಡ, ಒಬ್ಬ ಅಧ್ಯಾಪಕನ ಮುಂದೆ ಇನ್ನೊಬ್ಬ ಅಧ್ಯಾಪಕನನ್ನು ಹೊಗಳಬೇಡ, ಒಬ್ಬ ಸ್ವಾಮಿಗಳ ಮುಂದೆ ಇನ್ನೊಂದು ಸ್ವಾಮಿಗಳನ್ನು ಹೊಗಳಬೇಡ. ಸಾಮಾನ್ಯವಾಗಿ ಅಲ್ಲಿ ಏನಾಗುತ್ತೆ, ಮಾತ್ಸರ್ಯ ಉಂಟಾಗುವುದು ಸಹಜ ಅಲ್ವೋ? ಹಾಗಾದ್ರೆ ಒಬ್ಬ ಭಕ್ತನಿಗೆ ಸಹಜವಾಗಿ ಒಳಗಿನಿಂದ ಏನ್ ಮಾಡೋಣ, ಪ್ರಕೃತಿ ಹಾಗೆ ಅಡ್ಡ ಹಾಕ್ತಾಳೆ. ಇನ್ನೊಬ್ಬ ಭಕ್ತನನ್ನು ಕಂಡ್ರೆ ಏನು ಮಾತ್ಸರ್ಯ ಅಂತ ಗೊತ್ತಿಲ್ಲ ಅಲ್ವೋ? ಹಾಗಾದ್ರೆ ಪ್ರಕೃತಿಯು ಮತ್ಸರ ಎನ್ನತಕ್ಕಂತಹ ಸಾಧನವನ್ನು ಹಿಡ್ಕೊಂಡು ಇನ್ನೊಬ್ಬ ಭಕ್ತನಲ್ಲಿರತಕ್ಕಂತಹ ಗುಣಗಳ ಪರಿಚಯ ಆಗದಂತೆ ಮಾಡ್ತಾಳೆ. ವಿದುರ ಇದ್ದ, ಭಾರೀ ದೇವರನ್ನು ತಿಳಿದವಲ್ವೋ. ಭೀಷ್ಮ ದ್ರೋಣಾದಿಗಳನ್ನು ಬಿಟ್ಟು ಬಿಡೋಣ, ಅವರನ್ನೊಂದು ಬದಿಗಿಟ್ಟು ಬಿಡೋಣ, ಅವರಿಗೆ ಆವೇಶ ಅಂತ ಆಗ್ತಾ ಇತ್ತು. ವಿದುರನನ್ನು ತೆಗೆದುಕೊಳ್ಳೋಣ, ಒಳ್ಳೆ ಮೇಧಾವಿ ತಾನೆ. ಅವ ಭೂಮಿಗೆ ಬಂದದ್ದೇ ಯಾವುದರಿಂದ ಗೊತ್ತಾ? ಯಾರದ್ದೋ ಮತ್ಸರದಿಂದ ಶಾಪ ಪಡ್ಕೊಂಡು ಭೂಮಿಗೆ ಬಂದದ್ದು ವಿದುರ. ಯಾರ ಶಾಪ? ಮಾಂಡವ್ಯ ಋಷಿಗಳ ಶಾಪ. ಯಾಕೆ ಶಾಪ ಕೊಟ್ಟರು? ಮತ್ಸರದಿಂದ ಕೊಟ್ಟ ಶಾಪ. ಯಾರ ಮೇಲೆ ಮತ್ಸರ? ವಸಿಷ್ಠರ ಮೇಲೆ ಮತ್ಸರ. ಏನು ಮತ್ಸರ? ವಸಿಷ್ಠರಿಗೆ ನಾನೇನು ಕಮ್ಮಿ, ನಾನು ಕೂಡ ವಸಿಷ್ಠರಂತೇನೆ ಆಗಬೇಕು ಅಂತ ಅವರಿಗೊಂದು ಹಠ ಬಂತು. ಅದನ್ನು ಮತ್ಸರ ಅಂತ ಕರೀತಾರೆ. ತಾಕತ್ತಿಲ್ಲ, ಅವರಂತೆ ಆಗಬೇಕು ಅಂತ ಛಲ ಬಂತು. ಅದಕ್ಕೆ ವಿದುರ ಅಡ್ಡಕಾಲ ಹಾಕಿದ, ಶಾಪ ಕೊಟ್ಟರು. ಹೋಗು ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟರು ಮಾಂಡವ್ಯ ಋಷಿಗಳು. ಹಿಡ್ಕೊಂಡು ಬಂದ, ನಿಮ್ಮ ಶಾಪ ತೆಕೊಳ್ತೇನೆ ಅಂತ ಹಿಡ್ಕೊಂಡು ಬಂದದ್ದು. ಇವರು ಕೊಟ್ಟದ್ದಲ್ಲ, ತೆಕೊಳ್ತೇನೆ ಅಂತ ವಿದುರ, ಯಮಧರ್ಮರಾಜ ವಿದುರ. ಮಾಂಡವ್ಯ ಋಷಿಗಳು ಚಿಕ್ಕವರು, ಯಮಧರ್ಮರಾಜ ದೊಡ್ಡವ. ಆದರೂ ಕೂಡ ಮಾಂಡವ್ಯ ಋಷಿಗಳು ಮೇಲೆ ನೋಡಿ ಉಗುಳಿದ್ದಾರೆ. ಮುಖಕ್ಕೆ ಬೀಳಬೇಕಿತ್ತು, ಯಮ ಅಲ್ಲೇ ಹಿಡ್ದ, ಮುಖಕ್ಕೆ ಬೀಳದಂತೆ ಹಿಡ್ಕೊಂಡ ಯಮ ವಿದುರನಾಗಿ ಬಂದ. ಈ ರೀತಿಯಲ್ಲಿ ಭೂಮಿಗೆ ಬಂದಿರತಕ್ಕಂಥ ವಿದುರ ಪ್ರಚಂಡ ಮೇಧಾವಿಯಲ್ಲೋ, ಒಳ್ಳೆ ದೇವರ ಪ್ರಜ್ಞೆ ಚೆನ್ನಾಗಿ ಇಲ್ಲೋಡೋ ಅಂತವನು ಕೂಡ ಪ್ರಕೃತಿಯು ಭಯ ಎಂಬ ಸಾಧನವನ್ನು ಹಿಡ್ಕೊಂಡು ವಿದುರನಿಗೆ ಕೃಷ್ಣನ ಪ್ರಜ್ಞೆ ಬಾರದಂತೆ ಮಾಡಿತು. ಕೌರವೇಯ ಸಭಾ ಮಧ್ಯೆ ಬಂಧನಂ ಶಂಕಮಾನೋಹಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನ ಅವತಾರಂ ಅರೋಚಯತ್. ಕೃಷ್ಣ ಸಂಧಾನಕ್ಕೆ ಹೋಗಿದ್ದಾನೆ, ಕೃಷ್ಣ ಬರ್ತಾನೆ ಅಂತ ಗೊತ್ತಾಯಿತು. ವಿದುರನಿಗೆ ಸಂಧಾನಕ್ಕೆ ಕೃಷ್ಣ ಬರ್ತಾನೆ ಅಂತ ಗೊತ್ತಾಯಿತು. ಆವಾಗ ವಿದುರ ಮೊದಲೇ ಒಬ್ಬ ವ್ಯಕ್ತಿಯನ್ನು ಕೊಟ್ಟು ಕಳಿಸಿದ, ಕೃಷ್ಣ ಬರಬೇಡ. ಯಾಕೆ ಎಂದ ಕೃಷ್ಣ, ಇಲ್ಲಿ ವಾತಾವರಣ ಸರಿ ಇಲ್ಲ. ಏನಾಗಿದೆ? ದುರ್ಯೋಧನ ತನ್ನ ತಮ್ಮಂದರ ಜೊತೆ ಸಭೆ ಸೇರಿಕೊಂಡು ನೀನು ಬಂದ್ರೆ ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ. ಕೃಷ್ಣ ಬರಬೇಡ. ಕೃಷ್ಣನ ಗುಣಗಳ ಮುಂದೆ ವಿದುರನ ಭಯ. ಕೃಷ್ಣ ಕಟ್ಲಿಕ್ಕೆ ಸಿಗುವವನು,
ಈ ಪ್ರಜ್ಞೆ ವಿದುರನಿಗೆ ಉಂಟ ಇತ್ತ ಮೊದಲು ಇತ್ತು. ಏನಾಯ್ತು ಈಗ? ಪ್ರಕೃತಿ ತಡೆ ಹಾಕಿತು. ಯಾವ ಸಾಧನ ಹಿಡ್ಕೊಂಡು ತಡೆ ಹಾಕಿತು? ವಿದುರನಲ್ಲಿ ಭಯ ಇತ್ತು. ಕೃಷ್ಣನಿಗೆ ಏನು ತೊಂದರೆ ಬರುತ್ತೋ ಅಂತ ವಿದುರನಲ್ಲಿ. ಹಾಗಾದ್ರೆ ಪ್ರಕೃತಿಯು ಭಯ ಎಂಬ ಸಾಧನವನ್ನು ಹಿಡ್ಕೊಂಡು ಕೃಷ್ಣನನ್ನು ಕಟ್ಟುವ ಪ್ರಸಂಗ ಅಂತ ತಂದುಕೊಂಡ. ಆದ್ದರಿಂದ ಕೃಷ್ಣ ಬರಬೇಡ, ದುರ್ಯೋಧನನ ಸಭೆಗೆ ಬರಬೇಡ, ದುರ್ಯೋಧನ ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ವಿಸಂವೃತಾ ಜೀವ ಗುಣ ವಿಸಂವೃತಾ, ನಾನಾ ರೀತಿಯ ಸಾಧನಗಳಿಂದ ಪ್ರಕೃತಿಯು ಜೀವನ ಗುಣಗಳು ಹೊರಗೆ ಬಾರದಂತೆ ಮಾಡ್ತಾ ಇದ್ದಾಳೆ. ಅಧಿಸಂವೃತಾ ವಿಸಂವೃತಾ ಅಧಿಸಂವೃತಾ, ಜೀವಗುಣಾ ವಿಸಂವೃತಾ ಅಧಿಸಂವೃತಾ. ವೈದಿಕ ಶಬ್ದ ಏನು? ಅಧಿಸಂವೃತಾ ಅಧೀನತೆಯ ಸಂವೃತಾ. ಜೀವನ ಗುಣಗಳನ್ನು ಎರಡು ಪ್ರಕೃತಿಗಳು ಪೂರ್ತಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾವೆ. ಒಳ್ಳೆ ಪ್ರಕೃತಿಯ ಹಿಡಿತದಲ್ಲಿ ನಮ್ಮ ಗುಣ ಇದ್ರೆ ಅಡ್ಡಿಲ್ರಿ. ಮತ್ತೆ ಯಾವುದೋ ಒಂದು ರಾಜಸ, ಒಂದು ತಾಮಸ, ಎರಡು ಪ್ರಕೃತಿಗಳು ನಮ್ಮ ಜೀವರುಗಳ ಗುಣವನ್ನು ತನ್ನ ವಿಸಂವೃತಾ ಅಧಿಸಂವೃತಾ ಅಧೀನತೆಯ ಸಂವೃತಾ ಅಧಿಕತೆಯ ಸಂವೃತಾ. ಇನ್ನು ಯಾರು ಬಂದರೂ ಕೂಡ ಪ್ರಕೃತಿಯ ಕೈಯಿಂದ ಆ ಗುಣಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾವೆ. ನಾರಾಯಣ ಋಷಿಕೇಶ, ಆದ್ದರಿಂದ ಭೂಮಿಯಲ್ಲಿ ಅವತಾರ ಮಾಡು, ಆ ಪ್ರಕೃತಿಯ ಕೈಯಲ್ಲಿ ಇರತಕ್ಕಂತಹ ಜೀವರ ಗುಣಗಳನ್ನು ಬಿಡಿಸು, ಜೀವರುಗಳಿಗೆ ಅವರ ಗುಣ ಅವರ ಸ್ವತ್ತನ್ನು ಅವರಿಗೆ ಉಣ್ಲಿಕ್ಕೆ ಬರುವಂತೆ ಮಾಡು. ವಿಸಂವೃತಾ ಅಧಿಸಂವೃತಾ. ಈ ಜೀವ ಹೇಗಿದ್ದಾನೆ ಗೊತ್ತಾ? ನಾನೀಗ ವೈದಿಕ ಶಬ್ದಗಳನ್ನೇ ಹೇಳ್ತಾ ಇರೋದು. ಇದರ ವಿವರಣೆ ಎಲ್ಲ ನಾನು ಮೊದಲು ಕೊಟ್ಟಾಗಿದೆ. ವೇದದಲ್ಲಿ ಯಾವ ರೀತಿ ಜೀವನನ್ನು ಹೊಗಳಿದೆ, ಸಾತ್ವಿಕ ಜೀವನನ್ನು ವೇದ ಯಾವ ರೀತಿ ಹೊಗಳಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಯೇಷಃ, ಆ ಜೀವನನ್ನು ಕುರಿತು ಹೇಳೋದು ನಾರಾಯಣನ ಹತ್ರ ಹೇಳ್ತಾ ಉಂಟು. ಯೇಷಃ, ಈ ಜೀವನು, ಈ ಸಾತ್ವಿಕ ಜೀವನು, ಯೇಷಃ ಆನಂದ ಅಜರಃ ಅಮರಃ ಅಧಿಶಕ್ತಿಮಾನ್. ಹೊಗಳತಕ್ಕ ಕ್ರಮ. ಯೇಷಃ, ಈ ಸಾತ್ವಿಕ ಜೀವನು, ಆನಂದ, ಜೀವನು ಆನಂದ ಉಳ್ಳವನು ಅಂತ ವೇದ ಹೇಳಲಿಲ್ಲ. ಜೀವನು ಆನಂದ. ಏನರ್ಥ? ಆನಂದದ ಮುದ್ದೆ ಅಂತ ಅರ್ಥ. ಏನರ್ಥ? ದುಃಖ ಸ್ವಲ್ಪನೂ ಇಲ್ಲ ಅಂತ ಅರ್ಥ. ಬೆಲ್ಲ ಸಿಹಿ, ಬೆಲ್ಲದಲ್ಲಿ ಸಿಹಿ ಅಂತಂದ್ಬಿಟ್ರೆ ಯಾವ ಊರ್ನವ ಅಂತ ಕೇಳ್ತಾರೆ. ಹೋಳಿಗೆಯಲ್ಲಿ ಸಿಹಿ ಉಂಟು ಅಂತ ಹೇಳಿಬೇಕಾದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ? ಹೋಳಿಗೆ ಸಿಹಿ ಅಂತೇವೆ, ಬೆಲ್ಲದಲ್ಲಿ ಸಿಹಿ ಅಂತೇವೆ. ಅಲ್ಲ, ಬೆಲ್ಲ ಸಿಹಿ, ಹೋಳಿಗೆಯಲ್ಲಿ ಸಿಹಿ. ಯಾಕೆಂದ್ರೆ ಹೋಳಿಗೆಯಲ್ಲಿ ಸಿಹಿ ಹಾಕಿದ್ದು, ಬೆಲ್ಲದಲ್ಲಿ ಸಿಹಿ ಹಾಕುವ ಪ್ರಸಂಗ ಇಲ್ಲ. ಬೆಲ್ಲ ಸ್ವಯಂ ಸಿಹಿ. ಯೇಷಃ ಜೀವ ಆನಂದ. ಜೀವ ಮೊದಲಿದ್ದು ಆಮೇಲೆ ಅವನಿಗೆ ಆನಂದ ಬಂದದ್ದಲ್ಲ. ನಾವು ಮೊದಲಿದ್ದು ಆಮೇಲೆ ನಾವೊಂದು ಮನೆ ಕಟ್ಟಿಕೊಂಡಂತೆ ಅಲ್ಲ. ಜೀವ ಎಂದಿನಿಂದ ಇದ್ದಾನೋ ಅಂದಿನಿಂದ ಅವನ ಜೊತೆ ಆನಂದ ಉಂಟು. ಆದ್ರಿಂದ ಜೀವನನ್ನು ಏನು ಅಂತ ಕರೆದ್ರು? ಆನಂದ. ವೇದ ಕರೀತಾ ಇರೋದು ಯೇಷಃ ಆನಂದ. ಯೇಷಃ ಅಜರಃ. ಮುದಿತನ ಉಂಟಾ? ಈ ಜೀವನಿಗೆ ಮುಪ್ಪು ಅಂತ ಉಂಟಾ ಎಲ್ಲಿಯಾದ್ರೂ? ಶಶ್ವದೇಕ ಪ್ರಕಾರ. ಶಶ್ವತ್ ಯಾವಾಗಲೂ, ಏಕ ಪ್ರಕಾರ ಒಂದೇ ರೀತಿ ಇರುವವನು. ಆರಂಭದಲ್ಲಿ ಹೇಗಿದ್ನೋ ಕೊನೆ ಏನಾದ್ರೂ ಮುಪ್ಪು ಗಿಪ್ಪು ಬರುವುದಿದ್ರೆ ದೇಹಕ್ಕೆ ವಿನಃ ಒಳಗಿರತಕ್ಕಂಥ ಜೀವನಿಗಿಲ್ಲ. ಹಾಗಾದ್ರೆ ಜೀವ ಹೇಗಿದ್ದಾನೆ ಅಂತಂದ್ರೆ ಆನಂದ ಅಜರಃ. ಜರ ಅಂದ್ರೆ ವಾರ್ಧಕ್ಯ. ಅಜರಃ, ವಾರ್ಧಕ್ಯ ಇಲ್ಲ. ಅಮರಃ, ಮರಣ ಇಲ್ಲ. ವಾರ್ಧಕ್ಯ ಇಲ್ಲ, ಮರಣ ಇಲ್ಲ, ಎರಡು ಬೇರೆ ಬೇರೆ. ಯಾಕೆಂದ್ರೆ ವಾರ್ಧಕ್ಯ ಬರುವ ಮೊದಲೇ ಮರಣ ಬರತಕ್ಕಂಥ ಪ್ರಸಂಗ ಉಂಟು. ಅದಕ್ಕಂತಾರೆ ವಾರ್ಧಕ್ಯನೂ ಇಲ್ಲ. ಸಾಮಾನ್ಯವಾದ ಕ್ರಮ ಏನು ಅಂತಂದ್ರೆ ಮೊದಲು ವಾರ್ಧಕ್ಯ ಆಮೇಲೆ ಮರಣ ಅಲ್ವೋ? ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ವಾರ್ಧಕ್ಯ ಮತ್ತೆ ಮರಣ ಮೊದಲೇ ಸತ್ತು ಬಿಡ್ತಾನೆ ಅಲ್ವ? ಅದಕ್ಕೆ ಸ್ಪಷ್ಟವಾಗಿ ಚಿತ್ರಣ ಕೊಡ್ತಾ ಉಂಟು. ಅಜರಃ ಅಮರಃ. ಆಮೇಲೆ ಅಧಿಶಕ್ತಿಮಾನ್. ಏನು ಅಧಿಶಕ್ತಿಮಾನ್ ಅಂತಂದ್ರೆ ಏನು ಸಾಮರ್ಥ್ಯ ಗೊತ್ತಾ ಈ ಜೀವನದ್ದು? ಏನು ಸಾಮರ್ಥ್ಯ? ದೇವರಂತೆ ದೇವರ ಜೊತೆ, ದೇವರಂತೆ ದೇವರ ಜೊತೆಯಲ್ಲಿ ಕೂತು ಉಣ್ಣುವ ತಾಕತ್ತು ಈ ಜೀವನಿಗುಂಟು. ದೇವರ ಜೊತೆಗೇನೆ ಕೊಡ್ತಾನೆ, ದೇವರಂತೇನೆ ಇದ್ದಾನೆ. ದೇವರು ಚತುರ್ಭುಜನ, 4 ಕೈಯ, ಇವನಿಗೂ ದೇವರಿಗೆ 4 ಕೈ ಕೊಡ್ತಾನೆ. ದೇವರು ಪೀತಾಂಬರಧಾರಿಯೋ, ಇವನನ್ನು ಪೀತಾಂಬರಧಾರಿಯನ್ನಾಗಿ ಮಾಡಿದ. ಹೀಗೆ ಮಾಡಿ ತಾನು ಊಟಕ್ಕೆ ದೇವರು ಕೂತಾಗ ಬಾ ನನ್ನ ಜೊತೆಗೆ ಊಟಕ್ಕೆ ಕೊಡು ಅಂತ ಜೀವನನ್ನು ತನ್ನ
ಯಾರ್ರೀ? ಯಾರ ಜೊತೆಗೆ ಯಾರನ್ನು ಊಟಕ್ಕೆ ಕೂಡಿಸ್ತಾರೆ ಹೇಳಿ? ಬಾ ನನ್ನ ಪಕ್ಕದಲ್ಲೇ ಕೂತು ಊಟ ಮಾಡು ಅಂತ ಹೇಳಬೇಕು ಅಂತಾರೆ ನಮ್ಗೆ ಅವನಲ್ಲಿ ವಿಶೇಷವಾದ ಮಮತೆ ಅಂತ ಇರಬೇಕಲ್ಲ, ನನ್ನವನಂತೆ ಅಂತ ಆಗಿರ್ಬೇಕಲ್ಲ. ನೋಡೋಣ, ಪ್ರಧಾನಮಂತ್ರಿ ಜೊತೆ ಕೂತು ಊಟ ಮಾಡೋಣ, ನಾವು ಬಿಡ್ತಾನ? ನಡಿ ಇಲ್ಲಿಂದ ಅಂತ. ಮತ್ತೆ ಯಾರು ಅವನ ಜೊತೆಗೆ ಕೂತು ಊಟ ಮಾಡಬೇಕು? ಅವನ ಬ್ರೇಕ್ ಯಾರಲ್ಲಿ ಉಂಟು ಅವರು ಮಾತ್ರ ಅವನ ಜೊತೆ ಕೂತು ಊಟ ಮಾಡಬೇಕು. ಯಾರು ಊಟ ಮಾಡಬೇಕು? ಅವನಂತೇನೆ ಇನ್ನೊಬ್ಬ ಯಾರಾದರೂ ಸ್ವಲ್ಪ ಆದರೂ ಅವನ ಸ್ಥಾನಮಾನಕ್ಕೆ ಸರಿಯಾಗಿರುವವನು ಅವನ ಜೊತೆ ಊಟ ಮಾಡಬೇಕಲ್ಲೋ. ಅದಕ್ಕೆ ಹಿರಿಯರು ಮಾತು ಅಂದ್ರು, ಸಮಾನ ಶೀಲ ವ್ಯಸನೇಶು ಸಖ್ಯಂ ಒಂದು ಮಾತು ಬಂತು. ಗೆಳೆತನ ಬರುವುದು ಸಮಾನವಾದ ಶೀಲವುಳ್ಳವರಿಗೆ, ಸಮಾನವಾದ ವ್ಯಸನವುಳ್ಳವರಿಗೆ, ಸಮಾನವಾದ ವಯಸ್ಸಿನವರಿಗೆ ಬೇಗ ಗೆಳೆತನ ಬರುತ್ತಂತೆ. ಈ ಜೀವನು ಭಗವಂತನ ಗೆಳೆತನವನ್ನು ಚೆನ್ನಾಗಿ ಸಂಪಾದನೆ ಮಾಡಿದ್ದಾನೆ. ಯಾಕೆ? ಇವ ದೇವರ ಶೀಲದಂತೆ ಶೀಲವುಳ್ಳವ, ದೇವರ ವಯಸ್ಸಿನಂತೆ ವಯಸ್ಸುಳ್ಳವ. ದೇವರಿಗೆ ಎಷ್ಟು ವಯಸ್ಸಾಯ್ತು ಏನಾಯ್ತು ಗೊತ್ತಿಲ್ಲ, ಜೀವನಿಗೂ ಅಷ್ಟೇ ಆದದ್ದು ವಯಸ್ಸು, ದೇಹಕ್ಕೆ, ಜೀವನಿಗಲ್ಲ. ಹಾಗಾದ್ರೆ ಜೀವನ ವಯಸ್ಸು ಇಲ್ಲ, ದೇವರ ವಯಸ್ಸು ಇಲ್ಲ. ಹಾಗಾದ್ರೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಭಗವಂತನಿಗೆ ಸಮಾನನಾಗಿರುವಾಗ ಅಂತು ಶಕ್ತಿ ಉಳ್ಳವ. ಇದನ್ನೇ ಏನು ಅಂತ ಕರೆದ್ರು? ಸಾರೂಪ್ಯ ಅಲ್ವೋ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ. 4 ರೀತಿಯ ಮೋಕ್ಷ ಅಂತ ಕರೆದ್ರಲ್ಲ. ಏನು? ಸಮಾನವಾದ ರೂಪ. ಇವನ ತಾಕತ್ತು ಹಾಗುಂಟು, ದೇವರಂತೇನೆ ರೂಪ ತೊಡುವ ತಾಕತ್ತು ಈ ಜೀವನಿಗುಂಟು. ನಾವು ಕೆಲವರಿಗೆ ದೇವರ ವೇಷ ಹಾಕೋಲ್ಲ. ಯಾಕೆ ಹಾಕೋಲ್ಲ ಗೊತ್ತಾ? ನಾವೇ ಹೇಳ್ತೇವೆ, ಇಲ್ರಿ ಅವನಿಗೆ ದೇವರ ವೇಷ ತೊಡುವಷ್ಟು ಯೋಗ್ಯತೆ ಇಲ್ಲ, ದೇವರ ವೇಷ ಹಾಕೊಳ್ಳುವಷ್ಟು ತಾಕತ್ತು ಅವನಿಗಿಲ್ಲ, ಆದ್ರಿಂದ ಅವನಿಗೆ ದೇವರ ವೇಷ ತೊಡಿಸಬಾರದು ಅಂತೇವಲ್ಲ ನಾವು. ಹಾಗಾದ್ರೆ ದೇವರ ವೇಷ ತೊಡಬೇಕಾದ್ರೂ ಕೂಡ ಒಂದು ತಾಕತ್ತು, ಒಂದು ಯೋಗ್ಯತೆ ಅಂತ ಬೇಕಲ್ಲ. ಉಂಟು, ಸಾತ್ವಿಕ ಜೀವನಿಗೆ ತಾಕತ್ತುಂಟು, ಅಷ್ಟು ಸಾಮರ್ಥ್ಯವುಳ್ಳವ. ಸಾಯುಜ್ಯ ಅಂದ್ರೆ ದೇವರ ಜೊತೆಗಿರುವವ, ಸಾರೂಪ್ಯ ಅಂದ್ರೆ ದೇವರಂತೆ ರೂಪ ತೊಡುವವ, ಸಾಲೋಕ್ಯ ಅಂತಂದ್ರೆ ದೇವರ ಮನೆಯಲ್ಲೇ ಇರುವವ. ನಮ್ಮಲ್ಲಿ ದೇವರ ಕೋಣೆ ಬೇರೆ ಇರುತ್ತೆ, ನಮಗೆ ಕೋಣೆ ಬೇರೆ ಇರುತ್ತೆ ಅಲ್ವೋ. ದೇವರ ಕೋಣೆಯಲ್ಲಿ ನಾವು ಇರುವುದಿಲ್ಲ ಅಲ್ಲ, ಆದ್ರೆ ಅಲ್ಲಿ ಹಾಗಲ್ಲ, ದೇವರ ಕೋಣೆಯಲ್ಲೇ ಇರತಕ್ಕಂತಹ ತಾಕತ್ತುಳ್ಳವ ಸಾಲೋಕ್ಯ. ದೇವರ ಕೋಣೆಯಲ್ಲಿ ಆದ್ರೂ ಹೇಗೆ? ನಾವು ಕೂಡ ದೇವರ ಕೋಣೆಯಲ್ಲಿ ಕೂಡ್ತೇವ್ರಿ. ಯಾವಾಗ? ಬೆಳಗ್ಗೆ ಪೂಜೆಯ ಸಂದರ್ಭದಲ್ಲಿ, ಮಧ್ಯಾಹ್ನ ಸಾಯಂಕಾಲ ಪೂಜೆಯ ಸಂದರ್ಭದಲ್ಲಿ. ಅವರು ಎಲ್ಲಿದ್ದಾರೆ? ಅವರು ದೇವರ ಕೋಣೆಯಲ್ಲಿದ್ದಾರೆ. ಆದ್ರೆ ಎಲ್ಲಿ? ದೇವರ ಕೋಣೆಯಲ್ಲಿ ಎಲ್ಲಿ? ನಾವು ಕೆಳಗೆ, ದೇವರು ಪೀಠದಲ್ಲಿ, ದೇವರು ಎತ್ತರದಲ್ಲಿ, ನಾವು ಕೆಳಗೊಂದು ಮಣೆ ಹಾಕಿಕೊಂಡು ಕೂತಿರ್ತೇವೆ. ಆದ್ರೆ ಮೋಕ್ಷದಲ್ಲಿ ಹಾಗಲ್ಲಂತೆ. ದೇವರಂತಾನಂತ, ಬಾ ನೀನು ಕೂಡ ಈ ಪೀಠದಲ್ಲೇ ಕೂಡು ಅಂತಾನೆ. ಸಾಮೀಪ್ಯ, ತನ್ನ ಸಮೀಪದಲ್ಲೇ ಕೂತ್ಕೊಳ್ಳಿಸ್ತಾನೆ, ತನ್ನ ಕೋಣೆಯಲ್ಲೇ ಕೂತ್ಕೊಳ್ಳಿಸ್ತಾನೆ, ತಾನು ಉಣ್ಣುವುದನ್ನೇ ಕೊಡ್ತಾನೆ. ನಾವೀಗ ಹಾಗಲ್ಲಲ್ಲ, ದೇವರಿಗೊಂದು ಊಟಕ್ಕೆ ಬೇರೆ ಇರುತ್ತೆ, ನಮಗೊಂದು. ಅದಕ್ಕೆ ಹೆಸರು ದೇವಭೋಜ್ಯ. ನಾವು ಊಟ ಮಾಡೋದಕ್ಕೆ ಹೆಸರು ಮನುಷ್ಯ ಭೋಜ್ಯ. ಗೊತ್ತಾ ನಿಮಗೆ? ದೇವಭೋಜ್ಯ ಮನುಷ್ಯ ಭೋಜ್ಯ ಅಂತ ಊಟದಲ್ಲಿ 2 ಉಂಟು ಅಂತ ಗೊತ್ತಾ? ಅದು ದೇವಭೋಜ್ಯ ಅಂದ್ರೆ ದೇವರು ಮಾತ್ರ ತಿನ್ಲಿಕ್ಕೆ ಯೋಗ್ಯ. ಅಕಸ್ಮಾತ್ ದೇವರು ತಂದು ಉಳಿಸಿದ್ರೆ ನಾವು ಪ್ರಸಾದ ಅಂತೂ ತಕೊಳ್ಳಲ್ಲ, ಯಾಕೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಹಾಗಲ್ಲ, ಬಾ ನನ್ನ ಊಟವನ್ನು ನಿನಗೆ ಕೊಡ್ತೇನೆ ಅಂತ. ಇದಕ್ಕೆ ಏನು ಅಂತ ಕರೀತಾರೆ? ಸಾಯುಜ್ಯ, ಅಧಿಶಕ್ತಿಮಾನ್. ಅಷ್ಟು ಸಾಮರ್ಥ್ಯ ಇರತಕ್ಕಂಥವ ಇವ ಜೀವ, ಅಧಿಶಕ್ತಿಮಾನ್. ಯಾಕೆ? ತ್ವದಾಭಾಸಃ. ಹೇ ನಾರಾಯಣ, ಹೇ ಋಷಿಕೇಶ, ತ್ವದಾಭಾಸಃ, ನಿನ್ನ ಪ್ರತಿಬಿಂಬ. ಬಿಂಬದಲ್ಲಿ ಏನಿರುತ್ತೋ ಅದು ಪ್ರತಿಬಿಂಬದಲ್ಲಿ ಬರುವುದು ಸಹಜ ಅಲ್ವೋ? ಹಾಗಾದ್ರೆ ಪ್ರತಿಬಿಂಬದಲ್ಲಿ ಉಂಟು ಭಗವಂತ. ಉಣ್ಣೋಣ ಅಂದ್ರೆ ಆಗ್ತಾ ಇಲ್ಲ. ಆದ್ರಿಂದ ನಿನ್ನನ್ನು ನಾನು ಇಷ್ಟು ನಿನಗೆ ಕಿರಿಕಿರಿ ಮಾಡ್ತಾ ಇದ್ದೇನೆ. ಆ ಜೀವ ತಾನು ಉಣ್ಣುವುದಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡು. ಇದೀಗ ಶ್ರುತಿಗೀತೆ ಅಲ್ವೋ, ವೇದ ಹೇಳಿದ್ದಲ್ವೋ. ಈಗ ಈ ಮಂತ್ರಗಳನ್ನು ನಾವು ಇದರ ಆನುಪೂರ್ವಿಗಳನ್ನು, ಅಂದ್ರೆ ಯಾವ ಅಕ್ಷರ ಆದ್ಮೇಲೆ ಯಾವ ಅಕ್ಷರ ವೇದದಲ್ಲಿ ಉಂಟು ಆ ಅಕ್ಷರಗಳನ್ನು ನಾವು ಕೂಡ ಜೋಡಿಸಿಕೊಂಡು ನಾವು ಕೂಡ ಹೇಳ್ತೇವಲ್ಲ. ನಾವು ಹೇಳುವಾಗ ನಮಗೆ ಇದರಲ್ಲಿ ಜೀವನದಲ್ಲಿ ಏನು? ದೇವರನ್ನು ಕುರಿತು ತ್ವದಾಭಾಸ ಅಂತ ನಾವಂತೇವೆ. ಸದ್ಯ ಈಗ ನಮಗೆ ದೈನಂದಿನ ಜೀವನದಲ್ಲಿ ಏನು ಅಂತಂದ್ರೆ ಇಷ್ಟೇ ಅಂತಾರೆ. ಯಾರಲ್ಲಿ ಹೇಳೋದು? ಯಾರು ಹೇಳೋದು? ಮನೆಯಲ್ಲಿ ಪತಿ ಪತ್ನಿ ಮಕ್ಕಳು ಅಂತ ನಾವು 3 ಜನ ಇದ್ದೇ ಇರ್ತೇವಲ್ಲ. ಒಂದು ಕುಟುಂಬ ಅಂತ ಆದ್ಮೇಲೆ ಪತಿ ಪತ್ನಿ ಮಕ್ಕಳು ಅಂತ ಇದ್ದೇ ಇರ್ತಾವಲ್ಲ. ಇಂತಹ ಸಂದರ್ಭದಲ್ಲಿ ಪತಿಯನ್ನು ಕುರಿತು ಪತ್ನಿ ತಾನು ತನ್ನ ಮಕ್ಕಳ ಬಗ್ಗೆ ಹೇಳಿಕೊಳ್ಳುವಾಗ ಈ ಶ್ರುತಿಗೀತೆಯನ್ನು ಮನಸ್ಸಿನ ಅನುಸಂಧಾನ ಮಾಡಿಕೊಂಡು ತನ್ನ ಪತಿಯಲ್ಲಿ, ಮಕ್ಕಳ ಬಗ್ಗೆ ತನ್ನ ಪತಿಯಲ್ಲಿ ತಾನು ಏನು ಹೇಳಬೇಕೋ ಅದನ್ನು ಹೇಳಿದಳು ಅಂತಂದ್ರೆ ಕಾರ್ಯ ಸುಗಮ ಆಗುತ್ತೆ ಅಂತಾರೆ. ಮಕ್ಕಳನ್ನು ಬೆಳೆಸುವುದು ತಾಯಿಯ ಕರ್ತವ್ಯ.
ಅದಕ್ಕೆ ಏನು ಆಗು ಹೋಗುಗಳು ಬೇಕು, ಏನು ಬೇಕು ಅದನ್ನೆಲ್ಲ ಪತಿಗೆ ತಿಳಿಸುವುದು ತಾಯಿಯ ಕರ್ತವ್ಯ. ಪತಿ ಮನೆಗೆ ಬೇಕಾದ್ದನ್ನು ತಂದು ಹಾಕ್ತಾನೆ, ಸಂಪಾದನೆ ಮಾಡಿ ತಂದು ಹಾಕ್ತಾನೆ, ಅದರ ಇಲೆವಾರಿ ಮಾಡತಕ್ಕಂಥವಳು ತಾಯಿ. ಮಕ್ಕಳಿಗೆ ಯಾವ ಕಾಲಕ್ಕೆ ಏನು ಬೇಕು ಅದನ್ನು ಗಂಡನಿಗೆ ಹೀಗೆ ಅವನಿಂದ ತರಿಸುವುದು ಪತ್ನಿ ಆದವಳ ಕೆಲಸ, ತಾಯಿ ಕೆಲಸ ಅಲ್ವೋ? ಹಾಗಾದ್ರೆ ಮಕ್ಕಳಿಗೆ ಇಂತಹ ಸಂದರ್ಭದಲ್ಲಿ, ಇಂತಹ ಕಾಲದಲ್ಲಿ, ಇಂತಹ ತಿಂಗಳಲ್ಲಿ ಇಂಥದ್ದು ಬೇಕು ಅಂತ ಪತಿಯಲ್ಲಿ ತಾನು ಹೇಳುವಾಗ ಪತ್ನಿಯ ಮಾತಿಗೆ ಪತಿಯಲ್ಲಿ ಸ್ಪಂದನ ಉಂಟಾಗಬೇಕು. ಆ ಸ್ಪಂದನ ಉಂಟಾಗುವುದಕ್ಕೋಸ್ಕರನೇ ಶ್ರುತಿ ಗೀತೆ ಈ ಸಲ ಹೊರಟಿದೆ. ಶ್ರುತಿ ದೇವರ ಪತ್ನಿ, ವೈದಿಕ ಸಾಹಿತ್ಯಕ್ಕೆ ಅಭಿಮಾನಿನಿ ಲಕ್ಷ್ಮಿ, ಅವಳೇ ಒಂದು ಶ್ರುತಿ ರೂಪದಲ್ಲಿ ಇದ್ದಾಳೆ. ಒಂದು ರೂಪ, ಎರಡು, ಮೂರು ರೂಪದಿಂದ ದೇವರ ಜೊತೆಗಿದ್ದಾಳೆ. ಶ್ರುತಿ ರೂಪದಿಂದ ಪತ್ನಿ, ಶ್ರುತಿ ರೂಪದಿಂದ ಪತಿಯಾದ ಭಗವಂತನನ್ನು ಹೊಗಳ್ತಾಳೆ. ಯಾರಿಗಾಗಿ? ಮಕ್ಕಳಿಗಾಗಿ. ಆ ದೃಷ್ಟಿಯಿಂದ ಪ್ರಾಯಶಃ ಆಚಾರ್ಯ ಮಧ್ವರು ಅಷ್ಟೂ ಶ್ರುತಿ ಗೀತೆಯನ್ನು ಎಲ್ಲ ಚಾಚೂ ತಪ್ಪದೆ ಒಂದಕ್ಷರವನ್ನು ಬಿಡದೆ ಶ್ರುತಿಗೀತೆಯನ್ನು ಅನುವಾದ ಮಾಡಿದ್ರು. ಆ ಶ್ರುತಿಗೀತೆಗೆ ಅರ್ಥ ಬರೆದ್ರು ಆಚಾರ್ಯ ಮಧ್ವರು. ನಾನು ಮೊನ್ನೆಯಿಂದ ಹೇಳ್ತಾ ಬಂದಿದ್ದೇನೆ, ಆಚಾರ್ಯ ಮಧ್ವರು ಭಾಗವತದಲ್ಲಿ ಅನುಸ್ಯೂತವಾಗಿ ನಿರಂತರವಾದ ಶ್ಲೋಕಗಳಿಗೆ ಅರ್ಥ ಬರ್ದದ್ದು ಅಂತಲೇ ಇಲ್ಲ. ಒಂದು ಶ್ಲೋಕಕ್ಕೆ ಅರ್ಥ ಬರೆದ್ರು, ಆಮೇಲೆ ಮುಂದೆ ಹೋಗೋಣ ಮುಂದೆ ಹೋಗೋಣ ಮುಂದೆ ಹೋಗೋಣ ಮುಂದೆ ಹೋಗೋಣ ಅಂತಂದ್ರು. ಮತ್ತೊಂದಿಲ್ಲೇ ಒಂದು ಶ್ಲೋಕ, ಇನ್ನೊಂದು ಯಾವುದೋ ಅಧ್ಯಾಯದ ಒಂದು ಶ್ಲೋಕಕ್ಕೆ ಅರ್ಥ ಬರೆದ್ರು. ನಿರಂತರವಾಗಿ ಬರೆದ್ರು ಕೂಡ ಒಂದೋ ಎರಡೋ ಮೂರೋ ಶ್ಲೋಕಕ್ಕೆ ಅರ್ಥ ಬರೀತಾರೆ. ಇದು ಹಾಗಲ್ಲ, ಸುಮಾರು 10-20 ಶ್ಲೋಕಗಳಿಗೆ ಆಚಾರ್ಯ ಮಧ್ವರು ನಿರಂತರವಾಗಿ ಸ್ಪಷ್ಟವಾದ, ಎಷ್ಟು ಬಿಡಿಸಲಿಕ್ಕೆ ಸಾಧ್ಯ ಅಷ್ಟೂ ಬಿಡಿಸಿ ಅರ್ಥ ಕೊಡುವ ಉದ್ದೇಶ ನಮ್ಮ ನಿಮ್ಮ ದೈನಂದಿನ ಜೀವನದಲ್ಲಿ ಶ್ರುತಿಗೀತೆ ಹಾಸು ಹೊಕ್ಕಾಗಬೇಕು. ಹೇಗೆಂದರೆ ಗಜೇಂದ್ರ ಮೋಕ್ಷದಂತೆ. ಬೆಳಿಗ್ಗೆದ್ದು ನಾನು ಅದನ್ನು ಹೇಳಿದ್ದೆ, ಬೆಳಿಗ್ಗೆದ್ದು ಚಾಪೆಯಲ್ಲಿ ಕೂತು ಗಜೇಂದ್ರ ಮೋಕ್ಷವನ್ನು ಮೆಲುಕು ಹಾಕ್ತೇವಲ್ಲ, ಯಾಕೆ? ನಮ್ಮ ನಿಮ್ಮ ಕಾಲನ್ನು ಯಾರಾದರೂ ಹಿಡಿದು ಎಳೆಯತಕ್ಕಂಥ ಪ್ರಸಂಗ ಜೀವನದಲ್ಲಿ ತುಂಬ ಉಂಟಲ್ವೋ, ಅಂತಹ ನಕ್ರಗಳನ್ನು ಯಾರು ಕತ್ತರಿಸಬೇಕು? ಭಗವಂತ ಕತ್ತರಿಸಬೇಕು. ನಮ್ಮಿಂದ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ದೇವರು ಕತ್ತರಿಸಬೇಕು ತನ್ನ ಚಕ್ರದಿಂದ. ಅದಕ್ಕೋಸ್ಕರ ಬೆಳಿಗ್ಗೆದ್ದು ಚಾಪೆಯಲ್ಲಿ ಕೂತು ಗಜೇಂದ್ರ ಮೋಕ್ಷದ ಪಠನ ಹೇಗೋ ಅದೇ ರೀತಿಯಲ್ಲಿ ಬೆಳಿಗ್ಗೆದ್ದು ಚಾಪೆಯಲ್ಲಿ ಕೂತು ನಮಗೆ ಈ ಶಬ್ದಗಳು ನಮ್ಮ ಬಾಯಿಯಿಂದ ಬರಲಿಕ್ಕೆ ಕಷ್ಟ ಆದರೂ ಇದರ ಅರ್ಥಗಳನ್ನು ಅನುಸಂಧಾನ ಮಾಡಿಕೊಂಡು ಮೆಲುಕು ಹಾಕುವುದರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಕೆಲವರು ಕೇಳಬಹುದು, ಸ್ವಾಮಿ ಬೆಳಿಗ್ಗೆದ್ದು ಚಾಪೆಯಲ್ಲಿ ಕೂತು ಹೇಳಬಹುದು ಅಂತ. ಓ, ಚಾಪೆಯಲ್ಲಿ ಕೂತೇ ಹೇಳಲಿಕ್ಕಿದ್ದದ್ದು. ಕೆಲವೆಲ್ಲ ಚಾಪೆಯಲ್ಲಿ ಕೂತು ಹೇಳಿದ್ರೆ ನಮ್ಮ ಬಾಯಿಯಲ್ಲಿ ಬರುತ್ತೆ, ಚಾಪೆಯಿಂದ ಹೊರಗೆ ಬಂದರೆ ಬರೋಲ್ಲ. ಅದಕ್ಕಂದ್ರೆ ಚಾಪೆಯಲ್ಲೇ ಕೊಡು, ಚಾಪೆಯಲ್ಲಿ, ಆಮೇಲೆ ದೈನಂದಿನ ಚಟುವಟಿಕೆಗೆ ತೊಡಗು ನೀನು. ಆದ್ರಿಂದ ತ್ವದಾಭಾಸಃ ನೋಡಿ, ಪತ್ನಿಯಾದವಳು ಪತಿಯಲ್ಲಿ ಹೇಳತಕ್ಕಂಥ ಕ್ರಮ ತ್ವದಾಭಾಸಃ. ನಿನ್ನಂತೇನೆ ಮಕ್ಕಳು ಕೂಡ ಬರಬೇಕು ಅಂತಾದರೆ, ನಿನ್ನಂತೇನೆ ಮಕ್ಕಳು ಆಗಬೇಕು ಅಂತ ಎನ್ನುವುದನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಏನು ಪತಿಯಲ್ಲಿ ಏನು ಹೇಳಬೇಕು ಅದನ್ನು ಪತ್ನಿಯಾದವಳು ಹೇಳಬೇಕು. ತ್ವದಾಭಾಸಃ ತ್ವಯಾ ಅತಿ ಸಂಭಾವ್ಯ. ತ್ವದಾಭಾಸಃ ತ್ವಯಾ ಅತಿ ಸಂಭಾವ್ಯ. ತುಂಬ ಸುಲಭ ಉಂಟಲ್ಲ, ಚೂರು ಸಂಸ್ಕೃತ ಗೊತ್ತಿದ್ರೆ ಬಹಳ ಸುಲಭ. ಆಭಾಸ ಶಬ್ದಕ್ಕೆ ಅರ್ಥ ಆಯ್ತಲ್ಲ, ತ್ವತ್ ಶಬ್ದಕ್ಕೆ ಅರ್ಥ ಆಯ್ತಲ್ಲ. ನಿನ್ನ ಆಭಾಸ, ನಿನ್ನ ಪ್ರತಿಬಿಂಬರು, ಪ್ರತಿಬಿಂಬರಾದ ಜೀವರು, ತ್ವಯ ನಿನ್ನಿಂದ, ಸಂಭಾವ್ಯ ಗೌರವಿಸಲ್ಪಡಬೇಕು. ಭಗವಂತ ಅವರನ್ನು ಆದರ ಮಾಡಬೇಕು, ನೀನೇ ಅವರನ್ನು ಆದರ ಮಾಡಬೇಕು. ನಿನ್ನ ಮಕ್ಕಳನ್ನು ನೀನೇ ಆದರ ಮಾಡಬೇಕು. ನಿನ್ನ ಮಕ್ಕಳನ್ನು ತುಚ್ಛೀಕಾರ ಮಾಡಬೇಡ. ಚೆನ್ನಾಗಿದ್ದಾರೆ ಮಕ್ಕಳು, ಒಳ್ಳೆಯವರಿದ್ದಾರೆ ಮಕ್ಕಳು, ಅಮ್ಮ ಹೇಳತಕ್ಕಂಥ ಮಕ್ಕಳು ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ, ಅವರನ್ನು ಕಡೆಗಣಿಸಬೇಡ, ತಿರಸ್ಕರಿಸಬೇಡ ಅಂತ ಅನುಸಂಧಾನ ಮಾಡಿಕೊಂಡು ಶ್ರುತಿಗೀತೆಯನ್ನು ಹೇಳೋಣ. ತ್ವಯ ಅತಿ ಸಂಭಾವ್ಯ. ಯಾವಾಗ ಸಂಭಾವನೆ ಮಾಡುವುದು? ಆ ಮಕ್ಕಳಲ್ಲಿ ದೋಷ ಇತ್ತು ಅಂತಂದ್ರೆ ಆವಾಗ ಅಪ್ಪ ಮಕ್ಕಳನ್ನು ಸಂಭಾವನೆ ಮಾಡೋಲ್ಲ. ಏನು ಮಾಡಬೇಕು? ದೋಷಗಳನ್ನು ನಿರ್ಮೂಲನ ಮಾಡಬೇಕು. ನಿರ್ಮೂಲನ ಮಾಡಬೇಕಾದ್ರೆ ಯಾರು ಹೇಳಬೇಕು? ಅಮ್ಮ ಹೇಳಬೇಕು. ಇಂಥ ದೋಷಗಳು ಉಂಟು, ನಿರ್ಮೂಲನೆ ಮಾಡಿ ಅಂತ ಅಮ್ಮ ಹೇಳಬೇಕು. ಆವಾಗ ಅಪ್ಪ ಬಂದು ದೋಷಗಳನ್ನು ತೆಗಿಬೇಕು, ಆಮೇಲೆ ಬಾ ಅಂತ ಸ್ವೀಕಾರ ಮಾಡಬೇಕು. ನಮ್ಮಲ್ಲಿ ಒಂದು ಕ್ರಮ ಏನುಂಟು ಅಂತಂದ್ರೆ, ಸಾಮಾನ್ಯವಾಗಿ ಉದಾಹರಣೆ ಮೂಲಕ ನಾವೆಲ್ಲ ಹೇಳೋದು ಅಂತಾದ್ರೆ, ಮಗು ಕಶ್ಮಲ ಮಾಡಿಕೊಂಡಿರುತ್ತೆ ಮೈಯಲ್ಲಿ, ಕೆಸರು ಮಾಡಿಕೊಂಡಿರುತ್ತೆ ಮೈಯಲ್ಲಿ. ಆವಾಗ ಅಮ್ಮ ಮಗುವನ್ನು ಎಲ್ಲ ಚೆನ್ನಾಗಿ ತೊಳಿತಾಳೆ, ಕಶ್ಮಲವನ್ನು ತೆಗಿತಾಳೆ, ಆಮೇಲೆ ಮಗುವನ್ನು ಅಪ್ಪನ ಕೈ ಬಳಿಗೆ ಆಮೇಲೆ ಅಪ್ಪ ಬಾ ಅಂತ ಕರೀತಾನೆ ಅಂತ. ಹೌದು, ಅದು ಹೌದು. ಆದ್ರೆ ಹೌದು, ಲಕ್ಷ್ಮಿ ಮಾಡ್ತಾಳೆ. ಅದಕ್ಕೆ ಮೊನ್ನೆಂದು ಹೇಳ್ತಾ ಬಂದದ್ದು, ಇಂದಿರಾದಿಗಳು ಪ್ರಕೃತಿ ಆದಿಗಳ ಒಳಗೆ ಕೂತ್ಕೊಂಡಿರ್ತಾರೆ ಅಂತಂದದ್ದು. ಹೌದು, ಶ್ರುತಿ ತಾನು ಭಗವಂತನಲ್ಲಿ ಹೇಳಿ, ಭಗವಂತನನ್ನು ಹೇಳುವುದು ಮತ್ತೆ ಮಾಡುವುದು ತಾನೇ. ಯಾಕೆಂದ್ರೆ ತನ್ನ ಅಸ್ವಾತಂತ್ರ್ಯ ಏನು ಅಂತ ಮೊನ್ನೆ ಎಲ್ಲ ನಾವು ನೋಡಿದ್ದೇವೆ. ಪ್ರಕೃತಿ ಅಸ್ವಾತಂತ್ರ್ಯ ಏನು ಅಂತ ನಾವು ನೋಡಿದ್ದೇವೆ. ಆದರೆ
ಸ್ವಾಮಿ ಏನು ನಾಳೆ ಒಂದು 100 ಜನಕ್ಕೆ ಊಟ ಹಾಕಬೇಕು ಅಂತ ಸ್ವಾಮಿಗಳ ಹತ್ರ ಬಂದು ಒಬ್ಬ ಹೇಳಿದ. ಸ್ವಾಮಿಗಳಂದರು, ನನಗೆ ಪೂಜೆ ಮಾಡಲಿಕ್ಕುಂಟು, ನನಗೆ ಊಟ ಹಾಕ್ಲಿಕ್ಕಾಗುವುದಿಲ್ಲ ಅಂತಂದ್ರು. ಏನು ಅರ್ಥ ಮಾಡಿದ್ದು ಗೊತ್ತಾ? ಅವ ಊಟ ಹಾಕಬೇಕು ಅಂತ ಹೇಳಿದ್ದಕ್ಕೆ ಸ್ವಾಮಿಗಳು ಏನು ಅರ್ಥ ಮಾಡಿಕೊಂಡದ್ದು ಗೊತ್ತಾ? ಸ್ವಾಮಿಗಳೇ ಎಲೆ ಹಾಕಬೇಕು, ಸ್ವಾಮಿಗಳೇ ಉಪ್ಪು ಚಟ್ನಿ ಎಲ್ಲ ಬಡಿಸಬೇಕು. ಯಾಕೆ ಊಟ ಹಾಕುವುದು ಅಂತಂದ್ರೆ ಬಡಿಸುವುದು, ಅನ್ನ ಬಡಿಸುವುದು ಎಲ್ಲ ಸ್ವಾಮಿಗಳು ಅದಕ್ಕಂದ್ರೆ ಇಲ್ಲ, ಪೂಜೆ ಮಾಡ್ಲಿಕ್ಕುಂಟು, ಊಟ ಹಾಕ್ಲಿಕ್ಕೆ ನನ್ನಿಂದ. ಆವಾಗ ಅದರದ ವಿವರಣೆ ಕೊಟ್ಟ. ಸ್ವಾಮಿ ನೀವು ಆಜ್ಞೆ ಮಾಡಿದ್ರೆ ಮತ್ತೆ ನಾವೇ ಎಲ್ಲ ಬೇಕಾದಂತೆ ಮಾಡಿಕೊಳ್ಳಿ. ನೀವೊಂದು ಹೂ ಅಂತ ಅಂದು ಬಿಡಿ, ಮತ್ತೆ ನಾವೆಲ್ಲ ಮಾಡಿಕೊಳ್ತೇವೆ ಅಲ್ವೋ? ಹಾಗೆ ಅಲ್ವೋ? ಅದೇ ರೀತಿಯಲ್ಲಿ ದೇವರ ಹತ್ರ ಹೇಳ್ತಾ ಇದ್ದಾಳೆ ಹೆಂಡತಿ, ಪತ್ನಿ ಆದವಳು ದೇವರಲ್ಲಿ, ಗಂಡನಲ್ಲಿ, ಭಗವಂತನಲ್ಲಿ, ಪತಿಯಲ್ಲಿ ಹೇಳ್ತಾ ಇದ್ದಾಳೆ ಈ ಮಕ್ಕಳನ್ನು ಸ್ವಚ್ಛ ಮಾಡು ಅಂತ ಹೇಳ್ತಾ ಇದ್ದಾಳೆ. ಆವಾಗ ಭಗವಂತ ಏನ್ ಮಾಡ್ತಾನೆ? ಮಾಡು ನೀನು ಅಂತ ಭಗವಂತ ಆಜ್ಞೆ ಕೊಡ್ತಾನೆ. ಪ್ರಕೃತಿ ಸ್ವಚ್ಛ ಮಾಡ್ತಾಳೆ. ದೇವರು ಆವಾಗ ಅವರನ್ನು, ಆ ಮಕ್ಕಳನ್ನು ಸಂಭಾವನೆ ಮಾಡ್ತಾನೆ, ಆ ಮಕ್ಕಳನ್ನು ಆದರ ಮಾಡ್ತಾನೆ. ಹಾಗಾದ್ರೆ ಶ್ರುತಿ ಅದಕ್ಕೆ ಅಂದದ್ದು. ಪರಶುಕ್ಲ ತ್ರಯರಲ್ಲಿ ಒಬ್ಬಳು ಶ್ರುತಿ. ದೇವರ ವಿಷಯದಲ್ಲಿ ಶುದ್ಧಳಾಗಿರತಕ್ಕಂಥ ವಿಷಯದಲ್ಲಿ ಪ್ರಕೃತಿಯೂ ಒಬ್ಬಳು. ಮಾತಿನಲ್ಲಿಯೂ ಕೂಡ ಸ್ವಲ್ಪನೂ ತಪ್ಪು ಅಲ್ಲ. ಅವಳು ಹೇಳೋದು ನೀನು ಶುದ್ಧ ಮಾಡು, ನೀನು ಮಕ್ಕಳನ್ನು ಗೌರವಿಸು. ಏನರ್ಥ? ಶುದ್ಧ ಮಾಡಬೇಕು ಇವಳೆ, ನೀನು ಶುದ್ಧ ಮಾಡುತ್ತ ನೀನು ನನಗೆ ಹೇಳು ಮಕ್ಕಳನ್ನು ಶುದ್ಧ ಮಾಡಲಿಕ್ಕೆ, ನಾನು ಶುದ್ಧ ಮಾಡ್ತೇನೆ. ಶುದ್ಧವಾದ ಮಕ್ಕಳನ್ನು ನೀನು ಆದರ ಮಾಡು. ಲಿಂಗದೇಹ ಪೂರ ಹೋಯ್ತು ಅಂತಂದ್ರೆ ಮಕ್ಕಳು ಶುದ್ಧ ಆಗುತ್ತಾವಲ್ಲ. ಲಿಂಗದೇಹಕ್ಕೆ ಅಭಿಮಾನಿನಿ ಮಹಾಲಕ್ಷ್ಮಿ ಅಲ್ವೋ? ಆದ್ರೆ ಏನರ್ಥ? ಲಕ್ಷ್ಮಿ ತಾನ ಲಿಂಗ, ಅವಳಿಂದ ಅಭಿಮನ್ಯಮಾನವಾದ ಆ ಲಿಂಗ ದೇಹವನ್ನು ಜೀವರಿಂದ ಬಿಡಿಸಿದ್ರೆ ಜೀವರುಗಳನ್ನು ಭಗವಂತ ಬಾ ಅಂತಾನೆ, ತನ್ನ ಬಳಿಗೆ ಬಾ ಅಂತ. ಅತಿ ಸಂಭಾವ್ಯ ಯತಃ. ಸರಿ, ನೀನು ಯಾರು? ನಿನ್ನ ಮಕ್ಕಳನ್ನು ಕುರಿತು ಹೇಳಿದೆ, ನೀನು ಯಾರು? ಯತಃ ತ್ವಂ, ನೀನು, ಪರಃ ಪರಮೇಶ್ವರ, ಪರಜ್ಞಾನ, ಪರ ಆನಂದ, ಪರಶಕ್ತಿ, ಪರಶ್ರೀ, ಪರಯಶಃ, ಪರಪ್ರವೃತ್ತಿ. ಇದು ಕೂಡ ಭಗವಂತನ 6 ರೂಪಗಳನ್ನು ಪೂರ್ಣ ಜ್ಞಾನಾತ್ಮನೆ ಹೃದಯಾಯನ್ ಮಹಾಪೂರ್ಣ ಐಶ್ವರ್ಯಾತ್ಮನೆ ಶಿರಸೆ ಸ್ವಾಹ ಅಂತ ಮೊನ್ನೆ ನೋಡಿದ್ದೆವು. ವೇದ ಇವತ್ತು ತನ್ನದೇ ಶಬ್ದಗಳಿಂದ ಹೇಳ್ತಾ ಉಂಟು. ನಾವು ನೋಡಿದ್ದು ವೇದವ್ಯಾಸ ದೇವರ ಶಬ್ದಗಳಿಂದ ನೋಡಿದ್ದು. ವೇದ ಈಗ ತನ್ನ ಶಬ್ದಗಳಿಂದ ದೇವರನ್ನು ಹೊಗಳ್ತಾ ಉಂಟು. ಏನು ಅಂತ? ಪರಹ, ಆಯ್ತಾ? ಪರಮೇಶ್ವರ. ನಮ್ಮಲ್ಲಿ ಪರಮೇಶ್ವರ ಅಂತ ಅಂದ್ಕೊಳ್ಳಿ ರುದ್ರದೇವರ ಚಿಂತನೆ ನಮ್ಮ ತಲೆಗೆ ಬರುತ್ತೆ. ರುದ್ರದೇವರಿಗೆ ಪರಮೇಶ್ವರ ಅಂತ ಹೆಸರು ಕೊಟ್ಟದ್ದು ಇವನೇ. ಈಗ ನನ್ನ ಹೆಸರು ನೀನಿಟ್ಟುಕೋ ಅಂತ ಕೊಟ್ಟ. ಅವ ಈಶ್ವರ, ಇವ ಪರಮ ಈಶ್ವರ. ಪರಹ ಪರಮೇಶ್ವರ, ಪರಜ್ಞಾನ. ಇದರಿಂದೆಲ್ಲ ನಾವು ಅದಕ್ಕೆ ವಿರುದ್ಧವಾದಂತ ತಿಳ್ಕೊಳ್ಬೇಕು. ನಮ್ಮದು ಅಪರಜ್ಞಾನ, ನಮ್ಮದು ಅಪರ ಶಕ್ತಿ, ನಮ್ಮದು ಅಪರ ಯಶಸ್ಸು, ನಮ್ಮದು ಅಪರ ಕೀರ್ತಿ. ಅವರದ್ದು ಪರ, ನಮ್ಮದು ಅಪರ. ಅಪರ ಅಂದ್ರೆ ಏನು ಗೊತ್ತಾ? ಅಪರ ಅಂದ್ರೆ ನಂತರದ್ದು. ಅಪರ ಶಬ್ದಕ್ಕೆ ನಂತರದ್ದು ಅಂತ ಹೆಸರು, ಪರ ಶಬ್ದಕ್ಕೆ ಮೊದಲನದ್ದು ಅಂತ ಹೆಸರು. ನಮ್ಮಲ್ಲಿ ಒಟ್ಟಿಗೆ ಒಬ್ಬ ವ್ಯಕ್ತಿಗೆ ಎಷ್ಟು ಸಂಸ್ಕಾರ? ಬದುಕಿರುವಾಗ ಎಷ್ಟು ಸಂಸ್ಕಾರ? ಸತ್ತ ಮೇಲೆ ಎಷ್ಟು ಸಂಸ್ಕಾರ? ಬದುಕಿರುವಾಗ ಸಂಸ್ಕಾರಕ್ಕೆ ಪೂರ್ವ ಷೋಡಶ ಅಂತ ಹೆಸರು, ಸತ್ತ ಮೇಲಿನ ಸಂಸ್ಕಾರಕ್ಕೆ ಅಪರ ಷೋಡಶ ಅಂತ ಹೆಸರು. 16, 32 ಸಂಸ್ಕಾರಗಳಾಗಬೇಕಂತೆ ಒಬ್ಬ ವ್ಯಕ್ತಿಗೆ. ಬದುಕಿರುವಾಗ 16, ಅದಕ್ಕೆ ಪೂರ್ವ ಷೋಡಶ ಅಂತ ಹೆಸರು. ಸತ್ತ ಮೇಲೆ 16, ಅದಕ್ಕೆ ಅಪರ ಷೋಡಶ ಅಂತ ಹೆಸರು. ಅದಕ್ಕೇನು ಹೆಸರು? ಅಪರ ಕಾರ್ಯ. ಅಪರ ಕಾರ್ಯ ಅಂದ್ರೆ ಗೊತ್ತಾಯ್ತು. ಏನು ಹೆಸರು? ಅಪರ ಕಾರ್ಯ ಅಂತ ಹೆಸರು. ಅಪರ ಅಂದ್ರೆ ಏನರ್ಥ? ನಂತರದ ಕಾರ್ಯ ಅಂತ ಅರ್ಥ. ಹಾಗಾದ್ರೆ ನಮ್ಮಲ್ಲಿರತಕ್ಕಂಥ ಶಕ್ತಿಯಾದಿಗಳು ನಂತರದ್ದು, ಅವನಲ್ಲಿರತಕ್ಕಂಥದ್ದು ಮೊದಲಿನದ್ದು. ಮೊದಲಿನದ್ದನ್ನು ಪರ ಶಬ್ದದಿಂದ ಕರೆದ್ರು, ನಂತರದ್ದನ್ನು ಅಪರ ಶಬ್ದದಿಂದ ಶಾಸ್ತ್ರಕಾರರು ಕರೆದಿದ್ದಾರೆ. ಆದರೆ ಪರಜ್ಞ ಅಲ್ಲಿರತಕ್ಕಂಥ ಶಬ್ದಗಳು ಪರಹ, ಪರಮೇಶ್ವರ, ಪರಜ್ಞಾನ, ಪರ ಆನಂದ, ಪರಶಕ್ತಿ, ಪರಶ್ರೀ. ಈ ಶಬ್ದಗಳಿಗೆಲ್ಲ ಅರ್ಥ ಗೊತ್ತು. ನಾನು ಈ ಶಬ್ದಗಳ ಅರ್ಥವನ್ನು ಬಿಡಿಸ್ತಾ ಹೋಗೋಲ್ಲ, ಯಾಕೆಂದ್ರೆ ಗಂಟೆನೂ ಆಯ್ತು. ಈ ಶಬ್ದಗಳ ಅರ್ಥವನ್ನು ನಾನೇನು ಬಿಡಿಸ್ತಾ ಹೋಗೋಲ್ಲ. ಪರಶ್ರೀ, ಪರಯಶಃ, ಪರ ಪ್ರವೃತ್ತಿ. ಶ್ರೇಷ್ಠವಾದ ಪ್ರವೃತ್ತಿ. ಪ್ರವೃತ್ತಿ ಶಬ್ದಕ್ಕೆ ಚಟುವಟಿಕೆ ಅಂತ ಅರ್ಥ. ಶ್ರೇಷ್ಠವಾದ ಚಟುವಟಿಕೆ. ಮತ್ತೆಲ್ಲಾ ಶಬ್ದಗಳಿಗೆ ಅರ್ಥ ಗೊತ್ತು. ಯಶಸ್ ಶಬ್ದಕ್ಕೆ ಅರ್ಥ ಗೊತ್ತು ತಾನೆ? ಕೀರ್ತಿ ಬೇರೆ, ಯಶಸ್ಸು ಬೇರೆ. ಇನ್ನು ಯಶಸ್ಸು ಎನ್ನತಕ್ಕಂಥ ಶಬ್ದಕ್ಕೆ ನಾವು
ತರ್ಜಮೆ ಮಾಡಿ ಪರವಾದ ಕೀರ್ತಿ ಉಳ್ಳವ ಅಂತ ಅರ್ಥ ಮಾಡಬಾರ್ದು. ಯಶಸ್ಸು ಇದ್ದರೆ ಯಶಸ್ಸು ಅಂತಲೇ ಅರ್ಥ ಮಾಡಬೇಕು. ಯಶಸ್ಸು ಬೇರೆ, ಕೀರ್ತಿ ಬೇರೆ. ಕೀರ್ತಿ ಅಂತ ಯಾವುದಕ್ಕೆ ಕರೆಯೋದು? ನಿಮ್ಮನ್ನು ಎದುರಿಂದಲೇ ನಾನು ಹೊಗಳಿದ್ದಕ್ಕೆ ಕೀರ್ತಿ ಅಂತ ಹೆಸರು. ಯಶಸ್ಸು ಅಂತ ಯಾವಾಗ ಹೇಳೋದು? ನನ್ನನ್ನು ನೀವು ಹಿಂದಿನಿಂದಲೂ ಹೊಗಳಿದ್ರೆ ಅದು ಆವಾಗ ಮಾತ್ರ ಯಶಸ್ಸು. ಹಿಂದಿನಿಂದ ಏನು ಮಾಡ್ತೇವೆ? ಏನು ಆ ಸನ್ಯಾಸಿ ಕಿರುಚುವುದ್ರಿ, ಎದುರಿಂದ ಏನು ಹೇಳ್ತೇವೆ? ಅಬ್ಬಾ ನಿಮ್ಮ ಉಪನ್ಯಾಸನೇ ಭೇಷ್ ಅಂತ. ಸುಮ್ಮನೆ ತಮಾಷೆಗೆ ಹೇಳಿದ್ದು, ನೀವು ಹಾಗೆ ಹೇಳುವವರಲ್ಲ. ಅಲ್ಲ, ಹಾಗೆ ಹೇಳಿದ್ರೆ ನಾಳೆ ಬರಬೇಕಲ್ಲ ನಾನು. ಸುಮ್ಮನೆ ನನ್ನ ತಮಾಷೆಗೆ ಸುಮ್ಮನೆ ಯಾವಾಗಲೂ ಖಾರವನ್ನೇ ತಿಂತಾ ಇದ್ರೆ ಎಲ್ಲಿ ರುಚಿ ಆಗುತ್ತೆ? ಅದಕ್ಕೆ ಮಧ್ಯದಲ್ಲಿ ಒಂಚೂರು ಸಿಹಿ, ಅಥವಾ ಸಿಹಿಯೇ ತಿಂತಾ ಇದ್ರೆ ಯಾವಾಗ ರುಚಿ ಆಗುತ್ತೆ? ಅದಕ್ಕೆ ಮಧ್ಯದಲ್ಲಿ ಒಂಚೂರು ಖಾರ, ಆ ಧಾಟಿಯಲ್ಲಿ ಅಲ್ವೋ? ಹಾಗಾದ್ರೆ ಕಿವಿಯಿಂದ ಕಿವಿಗೆ ನಮ್ಮಕ್ಕಿಂತಲೂ ದೂರದಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಹೇಳುವುದಕ್ಕೆ ಯಶಸ್ಸು ಅಂತ ಹೆಸರು. ನಮ್ಮ ಎದುರಿಗೆ ಮಾತ್ರ ಹೊಗಳುವುದಕ್ಕೆ, ಅದೇ ಮಾತನ್ನು ನನ್ನ ಎದುರಿಗೆ ನನ್ನಲ್ಲಿ ಮಾತ್ರ ಹೇಳುವುದಕ್ಕೆ ಅದಕ್ಕೆ ಕೀರ್ತಿ ಅಂತ ಹೆಸರು. ನೀನು ಪರ ಯಶಃ, ಕೀರ್ತಿಗೆ ತೊಂದರೆ ಇಲ್ಲ, ಯಶಸ್ಸಿಗೆ ಮಾತ್ರ ತೊಂದರೆ ಇರುವುದು. ಯಾಕೆ ಅಂತಂದ್ರೆ ಪ್ರಕೃತಿಯು ಮತ್ಸರ ಎಂಬ ಸಾಧನವನ್ನಿಟ್ಟುಕೊಂಡು ಯಶಸ್ಸು ಬರಲಿಕ್ಕೆ ಬಿಡೋಲ್ಲ ಅಲ್ವೋ? ನಮಗಷ್ಟು ಹೃದಯ ವೈಶಾಲ್ಯ ಇನ್ನೂ ಬಂದಿಲ್ಲಲ್ಲ. ಇನ್ನೊಬ್ಬನಿರತಕ್ಕಂಥ ಒಳ್ಳೆಯತನವನ್ನು ಇನ್ನೊಬ್ಬರ ಮುಂದೆ ನಾವು ಹೇಳುವಷ್ಟು ಹೃದಯ ವೈಶಾಲ್ಯ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಪ್ರಕೃತಿಯು ಮತ್ಸರ ಎಂಬ ಸಾಧನವನ್ನು ಹಿಡ್ಕೊಂಡು ತಡೀತಾ ಇದ್ದಾಳೆ. ಹಾಗಾದ್ರೆ ನೀನು ದೇವರು ನಮಗೆ ಕಾಣಿಸುವುದಿಲ್ಲ, ಏನಿಲ್ಲ ಅಲ್ವೋ? ನಾವು ದೇವರ ಬಗ್ಗೆ ದೇವರ ಮುಂದೆ ಮಾತ್ರ ಹೊಗಳುವುದಲ್ಲ, ಎಲ್ಲಿ ಹೋದರೂ ಕೂಡ ಹೋದಲ್ಲೆಲ್ಲ ದೇವರ ಮಂತ್ರಗಳನ್ನು ಹೇಳಿಕೊಂಡೆ ಅದು ದೇವರನ್ನು ಹೊಗಳುವುದೇ ಅಲ್ವೋ? ನವಗ್ರಹ ಕಿಂಡಿಯ ಮುಂದೆ ನಿಂತುಕೊಂಡು ಮಾತ್ರ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ಅಂತ ಹೇಳುವುದಲ್ಲ. ಮತ್ತೆ ಪ್ರದಕ್ಷಿಣೆ ಬರುವಾಗಲೂ ಕೂಡ ವಸುದೇವಾತ್ಮಜ ಪುಣ್ಯ, ಮೊದಲು ಯಾರು ಒಮ್ಮೆ ಸಿಗ್ತಾರೆ, ಸಿಕ್ಕುವಾಗ ಮಾತಾಡಬೇಕಾಗುತ್ತೆ, ಎಲ್ಲಿಂತಂದು ಗೊತ್ತಾಗುವುದಿಲ್ಲ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ. ಬಿಡಿ ಸಾಕು, ನಮಗೆ ಒಂದೇ ಗುಣ ಸಾಕು ಸಾಯುವ ತನಕ. 108 ಗುಣಗಳು ಬೇಡವೇ ಬೇಡ, ಆಗುವುದೇ ಇಲ್ಲ ಅಂತ. ಇದನ್ನು ಯಶ ಎನ್ನತಕ್ಕಂಥ ಶಬ್ದದಿಂದ ಪರ ಯಶಃ ಪರ ಪ್ರವೃತ್ತಿ ನಿತ್ಯಂ ಏವಂ ನಿತ್ಯಂ ಏವಂ ತ್ವಂ ನಿತ್ಯಂ ಏವಂ ತ್ವಂ ಸ್ವತಃ ಅಸಿ ನಿತ್ಯಂ ಏವಂ ತ್ವಂ ಸ್ವತಃ ಅಸಿ. ನಾನು ನಿನ್ನ ಬಗ್ಗೆ ಏನಿಷ್ಟು ಗುಣಗಳನ್ನು ಹೇಳಿದೆ ಭಗವಂತ, ಋಷಿಕೇಶ, ನಾರಾಯಣ, ನಿನ್ನ ಬಗ್ಗೆ ಏನು ಗುಣಗಳನ್ನು ಹೇಳಿದೆ, ಈ ಗುಣಗಳು ನಿನ್ನಲ್ಲಿ ನಿತ್ಯಂ ಹೇಗೆ ಬಂತು? ಸ್ವತಃ ನಿನ್ನ ಸಾಮರ್ಥ್ಯದಿಂದಲೇ ನಿನ್ನಲ್ಲಿ ಈ ಗುಣಗಳುಂಟು, ಇನ್ನೊಬ್ಬರಿಂದಾಗಿ ಬಂದದ್ದಲ್ಲ. ಸ್ವತಃ ನಿತ್ಯಂ ಸ್ವತಃ ಈ ಗುಣಗಳು ಉಳ್ಳವನು ನೀನು ಆಗಿದ್ದಿ. ಅಸಿ ತ್ವಂ ರಮಾಯಾಹ ತ್ವಂ ವಿರಿಂಚಸ್ಯ, ಬ್ರಹ್ಮನಿಗೋ ರುದ್ರನಿಗೂ ಇವರಿಗೆಲ್ಲ ಸಾಮರ್ಥ್ಯವನ್ನು ಕೊಡತಕ್ಕಂಥವ ನೀನು ಭಗವಂತ. 7 ಭಗವಾನ್ ಸಮಸ್ವ, ಭಗವಾನ್ ವ್ಯಾಸ್ವ, ವೇದದ ಶಬ್ದಗಳು. ಭಗವಾನ್ ಸಮಸ್ವ, ಭಗವನ್ ವ್ಯಾಸ್ವ, ಭಗವನ್ ಚರ, ಭಗವನ್ ವಿಚರ, ಪ್ರಭೋ ವಿಭೋ. ಎಷ್ಟು ಇಂಪಾಗುತ್ತೆ ಗೊತ್ತಾ ಕೇಳಲಿಕ್ಕೆ? ಹೇ ಪ್ರಭೋ, ಹೇ ವಿಭೋ. ಪ್ರಭೋ ಪ್ರಕರ್ಷೇಣ ಭವ, ಬೆಳಗಾಗುತ್ತಾ ಬಂತು. ನೀನು ಪ್ರಭುವಾಗು, ನೀನು ವಿಭುವಾಗು. ಏನು ಪ್ರಭುವಾಗು ಅಂತಂದ್ರೆ ಪ್ರಕರ್ಷೇಣ ಭವ, ಚೆನ್ನಾಗಿ ಬಾ. ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಅಂತ ಮಾಡಬೇಡ. ಬರಬೇಕು, ನಾನು ನಿನ್ನನ್ನು ಕರೀತಾ ಇದ್ದೇನೆ, ಕರೀತಾ ಇದ್ದಾರೆ, ಸಮಾಜದ ಸಾತ್ವಿಕರು ನನ್ನನ್ನು ಕರೀತಾ ಇದ್ದಾರೆ, ಬಂದು ಬಿಟ್ಟೆ ಅಂತೇಳಿ ಸೀದಾ ಬಾ. ಹೋಗ್ಲೋ ಬೇಡೋ ಅಂತ ಆ ರೀತಿ ಸಂಶಯ ಮಾಡಬೇಡ. ಪ್ರಭೋ, ಇದು ದೇವರನ್ನು ಪ್ರಭು ಎನ್ನತಕ್ಕಂಥ ಶಬ್ದದಿಂದ ಕರೆದ್ರೆ ಅದರ ಅರ್ಥ ಚೆನ್ನಾಗಿ ಬರುವವನೇ ಅಂತ ಅರ್ಥ. ಜಪಕ್ಕೆ ಕೂಡಬೇಕಲ್ಲ, ಕೂಡಬೇಕಾದ್ರೆ ಮನಸ್ಸಿಗೆ ಕೂತ ಮೇಲೆ ಮನಸ್ಸಿಗೆ ದೇವರು ಬರಬೇಕಲ್ಲ. ಹಾಗಾದ್ರೆ ದೇವರನ್ನು ಪ್ರಭೋ ಅಂತ ಚಿಂತನೆ ಮಾಡೋಣ. ಪ್ರಕರ್ಷೇಣ ಭವ, ಚೆನ್ನಾಗಿ ಬಾಪ ನನ್ನ ಮನಸ್ಸಿಗೆ. ಏನೋ ಒಂದು ರೀತಿಯಲ್ಲಿ ಮುಸುಕಿನಂತೆ ಬರುತ್ತೆ. ಪ್ರಭೋ. ಮತ್ತೆ ವಿಭೋ, ವಿಭೋ ಅಂತಂದ್ರೆ ವಿಶೇಷೇಣ ಭವ. ವಿಶೇಷೇಣ ಭವ ಅಂತಂದ್ರೆ ಯಾವ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಯಾವ ರೂಪ ಬರಬೇಕೋ ಆ ರೂಪ ಆ ಸಂದರ್ಭದಲ್ಲಿ ಬರಲಿ. ರಾತ್ರಿ ಮಲಗಿರ್ತೇನೆ, ಮಲಗಲಿಕ್ಕೆ ಅಂತ ಹೊರಟಿದ್ದೇನೆ, ಏನು ಭಯ ಭಯ ಭಯ. ಹಾಗಾದರೆ ಯಾವ ರೂಪ ಬರಬೇಕು? ಆವಾಗ ನಮ್ಮ ಮನಸ್ಸಿಗೆ ನರಸಿಂಹ ರೂಪ ಬರಬೇಕಲ್ಲ, ವಿಶೇಷವಾದ ನರಸಿಂಹ ರೂಪ ಬರಬೇಕಲ್ಲ. ವಿಭೋ, ನರಸಿಂಹ ರೂಪದಿಂದ ಬಾ. ಓದ್ಲಿಕ್ಕೆ ಕೂತಿದ್ದೇವಲ್ಲ, ಆವಾಗ ಯಾವ ರೂಪದಿಂದ ಬರಬೇಕು? ಹಯಗ್ರೀವ, ವೇದವ್ಯಾಸ, ಕಪಿಲ, ದತ್ತ, ಯಾವ ರೂಪನೂ ಆಗಬಹುದು ಅಲ್ವೋ? ಈ ರೂಪಗಳಿಂದ ಬರಬೇಕಲ್ವೋ? ವಿಭೋ
ವೇದವ್ಯಾಸ ರೂಪದಿಂದ. ಚೆನ್ನಾಗಿ ಉಂಟು. ವಿಭೋ ಓದ್ಲಿಕ್ಕೆ ಕೂತಿದ್ದೇವಲ್ಲ, ವಿಭೋ ಅಂತ ಅನುಸಂಧಾನ ಮಾಡಿಕೊಂಡು ಓದ್ಲಿಕ್ಕೆ ಕೊಡೋಣ. ಏನಾಗ್ತಾನೆ? ವಿಶೇಷೇಣ ಭವತಿ. ಯಾವ ಸಂದರ್ಭದಲ್ಲಿ ಯಾವುದನ್ನು ಓದಬೇಕು ನಮ್ಮ ತಲೆಗೆ ಕೊಡಿಸ್ತಾನೆ. ಇಲ್ಲದ್ರೆ ಏನು ಮಾಡ್ತೇವೆ ಗೊತ್ತಾ? ನಮ್ಮ ಕ್ರಮ ಏನು ಗೊತ್ತಾ? ಓದಲಿಕ್ಕೆ ಅಂತ ಮನೆಯೊಳಗಿರ್ತೇವಲ್ಲ, ತೋಟದಲ್ಲಿ ಓದಲಿಕ್ಕೆ ಅಂತ ಹೋಗುವುದು. ಯಾವುದು ಓದುವುದು ಅಂತ ಎಲ್ಲ ಪುಸ್ತಕ ಹಿಡ್ಕೊಂಡು ಹೋಗುವುದು. ಹೋಗಿ ಅಲ್ಲಿ ಅದನ್ನು ತೆಗೆದ ಆವಾಗ ಅಮ್ಮ ಮಗ ಅಂತಂದ್ರೆ ಅಲ್ಲೇ ಬಿಟ್ಟ ಊಟಕ್ಕೆ ಬಂದ. ಗೊಂದಲ ಅಲ್ವೋ? ಯಾವ ಸಂದರ್ಭದಲ್ಲಿ ಯಾವುದನ್ನು ಓದಬೇಕು ಅಂತ ವಿಭೋ, ಯಾವ ಸಂದರ್ಭದಲ್ಲಿ ಯಾವುದನ್ನು ಓದಬೇಕು ಎನ್ನತಕ್ಕಂತಹ ಮನಸ್ಸಿಗೆ ಚಿತ್ರಣ ಬರುವಂತೆ ಮಾಡುವವನೇ ವಿಭೋ. ತಾಂತ್ರಿಕತೆ ಓದಬೇಕು, ವೈದ್ಯಕೀಯ ಓದಬೇಕು. ತಾಂತ್ರಿಕತೆ ಅಂದ್ರೆ ಗೊತ್ತಾಯ್ತಲ್ಲ, ಇಂಜಿನಿಯರ್. ವೈದ್ಯಕೀಯ ಅಂದ್ರೆ ಗೊತ್ತಾಯ್ತಲ್ಲ, ಮೆಡಿಕಲ್. ತಾಂತ್ರಿಕತೆ ಓದಬೇಕು, ವೈದ್ಯಕೀಯ ಓದಬೇಕು. ಗೊಂದಲ. ಅಮ್ಮ ಏನು ಓದಬೇಕು? ನಾನು ಎರಡೂ ಓದು ಮಗು. ಹಬ್ಬಬ್ಬ, ಬಾಣಲೆಯಿಂದ ತೆಗೆದು ಈ ಒಲೆಗೆ ಹಾಕಿದಂತೆ ಆಯಿತು. ಕೊನೆಗೆ ಏನು ಮಾಡಬೇಕು? ವಿಭೋ ವಿಶೇಷೇಣ ಭವ. ನನ್ನಲ್ಲಿ ತಾಕತ್ತೇನುಂಟು ಆ ತಾಕತ್ತನ್ನು ಹೊರಗೆ ತಕ್ಕಂಥ ರೂಪದಿಂದ ಬಾ. ವಿಭೋ ಬರುವಾಗ ಮಾತ್ರ ಪ್ರಭೋ ಚೆನ್ನಾಗಿ ಬಾ. ಹಯಗ್ರೀವ ರೂಪದಿಂದ ನನ್ನ ಮನಸ್ಸಿಗೆ ಬರುತ್ತೆಯಲ್ಲ, ಸ್ಪಷ್ಟವಾದ ಚಿತ್ರಣದಲ್ಲಿ ಬಾ. ಅದನ್ನೇ ಸಮಸ್ವ, ಅದನ್ನೇ ವ್ಯಾಸ್ವ. ಸಮಸ್ವ ಸಮಾಸೇನ ಭವ, ವ್ಯಾಸ್ವ ವಿಸ್ತಾರ, ವ್ಯಾಸ ಸಮಾಸ. ಎರಡು ಗೊತ್ತಾ? ವ್ಯಾಸ ಅಂದ್ರೇನು? ವಿಗ್ರಹ ವಾಕ್ಯಕ್ಕೆ ವ್ಯಾಸ ಅಂತ ಹೆಸರು. ಸಮಾಸ ಅಂದ್ರೇನು? ವಿಗ್ರಹ ವಾಕ್ಯವನ್ನು ಸೇರಿಸುವುದಕ್ಕೆ ಸಮಾಸ ಅಂತ ಹೆಸರು. ಗಣ ಈಶ ಇದೇನು? ಇದು ವ್ಯಾಸ್ವ. ಗಣೇಶ ಇದೇನು? ಸಮಾಸ್ವ. ಸಮಾಸ ಅಂದ್ರೆ ಒಟ್ಟು ಸೇರಿದ್ದು. ಎರಡು ಶಬ್ದಗಳು ಒಟ್ಟು ಸೇರಿ. ಭಗವಾನ್ ಒಟ್ಟು ಸೇರು, ಭಗವನ್ ಬೇರೆ ಬೇರೆ ಆಗು. ವಿಭೋ ಪ್ರಭೋ ಯಾವಾಗ ಬಂತು? ಬೆಳಗಾಗ್ತಾ ಬಂತು. ಬಾ ಸಮಾಜಕ್ಕೆ ಬಾ. ಅಲ್ಲ, ಸಮಾಸ್ವ ಹೇಗೆ ಒಟ್ಟು ಸೇರುವುದು? ವಾಸುದೇವ, ಸಂಗ್ರಹಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ 5 ರೂಪದಿಂದ ಸಮಾಸ್ವ ಒಟ್ಟು ಸೇರಿಕೊಂಡಿರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ವ್ಯಾಸ್ವ ಎಲ್ಲ ಒಟ್ಟಿಗೆ ಬರಬೇಡ, ಒಂದಾದ್ಮೇಲೆ ಒಂದು ಬಾ. ವಾಸುದೇವ, ಸಂಗ್ರಹಣ, ಪ್ರದ್ಯುಮ್ನ, ಅನಿರುದ್ಧ ಒಟ್ಟಿಗೆ ಬಾ. ನಮ್ಮ ದೇಹದೊಳಗೆ ಭಗವಂತನ 5 ರೂಪಗಳಿಂದ ಭಗವಂತ ಇದ್ದಾನೆ. ವಾಸುದೇವ, ಸಂಗ್ರಹಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತಕ್ಕಂಥ 5 ರೂಪದಿದ್ದಾನೆ. ನಮ್ಮ ದೇಹದ ಒಳಗೆ ಇದ್ದಾನೆ. ದೇಹದಲ್ಲಿ ನಾಡಿ ಉಂಟು. ಆ ನಾಡಿಯಲ್ಲಿ ಭಗವಂತ 5 ರೂಪದಿದ್ದಾನೆ. ಒಟ್ಟಿಗೆ ಇದ್ದಾನೆ, ಏಕಕಾಲದಲ್ಲೇ ಇದ್ದಾನೆ. ಆದರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಕಿ ಇಷ್ಟು ಜನ ಒಟ್ಟಿಗೆ ಬಂದರೆ ನಮ್ಮ ಗತಿ ಏನು? ಮತ್ತೆ ವ್ಯಾಸ್ವ, ಒಬ್ಬನಾದ ಮೇಲೆ ಇನ್ನೊಬ್ಬ ಬಾ. ಯಾರು ಹೇಳೋದು? ಅಮ್ಮ ಹೇಳೋದು. ಯಾರ ಬಗ್ಗೆ? ಮಕ್ಕಳ ಬಗ್ಗೆ. ಯಾರಲ್ಲಿ? ಪತಿಯಾದ ಭಗವಂತನಲ್ಲಿ. ನೀನು ಒಮ್ಮೆಲೇ ಬಂದ್ರೆ ಪಾಪ ಮಕ್ಕಳು ಕಂಗೆಡ್ತಾರೆ. ಆದ್ರಿಂದ ಮೊದಲು ಮತ್ಸ್ಯನಾಗಿ ಬಾ. ಏನು ಕೆಲಸ ಮಾಡ್ಬೇಕು ಆ ಕೆಲಸ ಮುಗಿಸಿ ಹೋದ್ಮೇಲೆ ಮತ್ತೆ ಕೂರ್ಮನಾಗಿ ಬಾ, ರಾಮನಾಗಿ ಬಾ. ಏನ ಮಾಡ್ಬೇಕದನ್ನು ಮಾಡಿ ಹೋದ್ಮೇಲೆ ಮತ್ತೆ ಕೃಷ್ಣನಾಗಿ ಬಾ. ಚೆನ್ನಾಗಿ ಉಂಟಲ್ಲ? ಎಲ್ಲರನ್ನು ಒಟ್ಟಿಗೆ ಕರೆಸಿದ್ರೆ ಸಂಭಾಳಿಸುವುದು ಯಾರು? ಸಮಾಸ್ವ ವ್ಯಾಸ್ವ ಹೇಗೆ ಬೇಕಾದ್ರೂ ಬಾ, ಮಾತ್ರ ವಿಭೋ ಪ್ರಭೋ. ಕೊನೆಗೆ ಉಪಸಂಹಾರ ಮಾಡುವ ಕ್ರಮ ಉತ್ತಿಷ್ಟ ಭಗವನ್, ಏಳಪ್ಪ ಉತ್ತಿಷ್ಟ, ಮಲಗಿರತಕ್ಕಂತಹ ಭಗವಂತನೇ ಏಳು. ಪ್ರಚರ ವಿಚರ, ವಿಶೇಷೇಣ ಚರ, ಪ್ರಕರ್ಷೇಣ ಚರ. ಪ್ರತಿಯೊಬ್ಬನಲ್ಲಿಯೂ ಕೂಡ ಒಬ್ಬೊಬ್ಬನಿಂದ ಒಂದೊಂದು ರೀತಿಯ ಕೆಲಸಗಳನ್ನು ಮಾಡಿಸ್ತೀಯಲ್ಲ, ಚೆನ್ನಾಗಿ ಮಾಡಿಸು. ಪ್ರಚರ ಪ್ರಕರ್ಷೇಣ ಚರ, ಚೆನ್ನಾಗಿ ಮಾಡಿಸು. ವಿಚರ ವಿಶೇಷೇಣ ಚರ. ಕ್ಷಣ ಅತ್ಯಗಾತ್, ಒಂದು ಕ್ಷಣವನ್ನು ವ್ಯರ್ಥ. ಅವ್ವ ತಾಯಿ ಸ್ಥಾನದಲ್ಲಿದ್ದಾಳೋ ಏನೋ ಲಕ್ಷ್ಮಿ ಅಂತ ತೋರುತ್ತೆ ದೇವರ ವಿಷಯದಲ್ಲಿ ಆಗುವಾಗ. ಇವಳು ಎದ್ದಿದ್ದಾಳೆ, ಮಗುವನ್ನು ಎಬ್ಬಿಸುವಂತೆ ದೇವರನ್ನು ಎಬ್ಬಿಸ್ತಾ ಇದ್ದಾಳೆ. ಉತ್ತಿಷ್ಟ ಪ್ರಭೋ ಉತ್ತಿಷ್ಟ, ಚರ ಪ್ರಚರ ವಿಚರ. ಮತ್ತೆ ಏನು ಕೊನೆಗೆ? ಕ್ಷಣ ಅತ್ಯಗಾತ್, ಒಂದು ಕ್ಷಣವನ್ನು ವ್ಯರ್ಥ ಮಾಡಬೇಡ. ಕ್ಷಣ ತೇ ಕ್ಷಣ ಮಾ ಅತ್ಯಗಾತ್, ತೇ ಕ್ಷಣ ಮಾ ಅತ್ಯಗಾತ್. ನಾನು ಮಧ್ಯದಲ್ಲಿದ್ದಂಥ ಕೆಲವು ಶಬ್ದಗಳನ್ನೆಲ್ಲ ಹಾರಿಸಿದೆ, ಕೊನೆಗೆ ತಂದು ನಿಲ್ಲಿಸಿದೆ.
ನಮಗಂತೂ ಬೇಕಾದದ್ದು ಏನು ಅದು ಸಿಕ್ಕಿತಲ್ಲ ಜೀವನದಲ್ಲಿ. ಒಂದು ಕ್ಷಣವನ್ನು ಅಮ್ಮ ಮಕ್ಕಳಿಗೆ ಹೇಳುವುದುಂಟಲ್ಲ, ಒಂದು ಕ್ಷಣವನ್ನು ಮಾಡಬೇಡ ಅಂತ ಶ್ರುತಿ ಭಗವಂತನಿಗೆ ಹೇಳ್ತಾ ಉಂಟು. ಒಂದು ಕ್ಷಣವನ್ನು ಹಾಳು ಮಾಡಬೇಡ ಭಗವಂತ, ಭೂಮಿಗೆ ಬಾ, ನಾನು ನಿನ್ನನ್ನು ಮಾತ್ರ ಇಷ್ಟ ತನಕ ಹೇಳ್ತಾ ಇದ್ದೇನೆ, ನೀನು ಭೂಮಿಗೆ ಬಾ, ಮಕ್ಕಳನ್ನು ಭೂಮಿಗೆ ಕರ್ಕೊಂಡು ಬಾ, ಆವಾಗ ಮಕ್ಕಳಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಡ ಅಂತ ಹೇಳಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಶ್ರುತಿ ತಾನು ಭಗವಂತನನ್ನು 12.5 ವರ್ಷದಲ್ಲಿ, ಅಂದರೆ 87.5 ವರ್ಷ ಪ್ರಳಯ ಕಾಲ ಮುಗಿದು ನಂತರದ 12.5 ವರ್ಷದಲ್ಲಿ ಬೆಳಗ್ಗಿನ ಜಾವ ಆಗುವಾಗ ದೇವರು ಎಚ್ಚರಿಕೆ ಆಗಿದೆ ಇಲ್ಲ, ಎಚ್ಚರಿಕೆ ಆಗಿಲ್ಲ. ಯಾಕೆ? ಮಲಗಲೇ ಇಲ್ಲ, ಆದ್ರಿಂದ ಎಚ್ಚರಿಕೆ ಆಗಿಲ್ಲ. ಆದರೂ ಮಲಗಿದವರಂತೆ ನಟಿಸಿದ್ದಾನೆ ಭಗವಂತ. ಇಂತಹ ಭಗವಂತನ ಶ್ರುತಿ ತನ್ನ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಏನು ಎಬ್ಬಿಸ್ತಾಳೆ. ಇದಕ್ಕೆ ಶಾಸ್ತ್ರಕಾರರು ಶ್ರುತಿ ಗೀತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾನೀಗ ವೇದವನ್ನು ಮಾತ್ರ ಹೇಳಿದ್ದು, ಇದಕ್ಕೆ ಭಾಗವತದ ಶ್ಲೋಕಗಳು ತುಂಬ ವಿವರಣೆ ಉಂಟು. ಹೀಗೆ ಅಂತೂ ನಾವು ನೀವು ಸೇರಿಕೊಂಡು ಪ್ರೋಷ್ಠಪದಿಯ ಸಂದರ್ಭದಲ್ಲಿ, ಪ್ರೋಷ್ಠಪತಿ 15 ದಿವಸ ಅಲ್ಲ, ಈ ವರ್ಷ 14 ದಿವಸ, ಅದರಲ್ಲಿ 3 ದಿವಸ ಪುನಃ ಇಲ್ಲ, 11 ದಿವಸ, ಅದರಲ್ಲಿ ಅರ್ಧ ದಿವಸ ಈಗ ಹೋಯಿತು, ಅದರಿಂದ 10.5 ದಿವಸ, ಅರ್ಧ ದಿವಸ ಮಳೆಯಲ್ಲಿ ಹೋಯ್ತಲ್ಲ, ಹೀಗೆ 10.5 ದಿವಸ ನಾವು ನೀವು ಸೇರಿಕೊಂಡು ಏನೋ ಶ್ರುತಿ ಹೇಳಿರತಕ್ಕಂಥ ಗೀತೆಯನ್ನು ನಮ್ಮ ಶ್ರವಣದಿಂದ ಕೇಳಿದ್ದೇವೆ, ನಮ್ಮ ಜೀವನದಲ್ಲಿ ಅಳವಡಿಸೋಣ. ಭಗವಂತ ಈ ಕ್ಷೀರ ಸಮುದ್ರದಲ್ಲಿಯೂ ಕೂಡ ಶೇಷನ ಮೇಲೆ ಪವಡಿಸಿರತಕ್ಕಂಥ ಭಗವಂತ ನಮ್ಮ ನಿಮ್ಮ ಶ್ರುತಿಗೀತೆಯಿಂದ ಸದಾಕಾಲ ಎಚ್ಚರಿಕೆಯಲ್ಲಿ ಇರಲಿ ಅಂತ ಆಶಿಸ್ತಾ, ಇದಕ್ಕೆ ಪ್ರಾಯೋಜಕರು ತುಂಬ ಜನ ಇದ್ದಾರೆ. ಈ ವರ್ಷ ಭಾಗವತಕ್ಕೆ ವರ್ಷ ಜನ ಸೇರ್ತಾನೆ ಇದ್ದಾರೆ. ಅವರಿಗೂ ಹೇಳಿದವರಿಗೂ ಕೇಳಿದವರಿಗೂ ಭಗವಂತನ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಿ ನಮ್ಮ ಮಾತನ್ನು ಕೃಷ್ಣಾರ್ಪಣಂ ಅಸ್ತು ಅಂತ ಇದ್ದೇವೆ. ಶ್ರೀಪಾದಂಗಳವರು ಇಷ್ಟರವರೆಗೆ ಶ್ರುತಿಗೀತ ಎಂಬ ವಿಶಿಷ್ಟವಾದ ಪ್ರವಚನವನ್ನು ನೀಡಿ ಅನೇಕ ತತ್ವೋಪದೇಶಗಳನ್ನು ಮಾಡ್ತಾ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸ್ವದೇವ ಅಧಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಪ್ರಾಯೋಜಕರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದ ಹೇಳ್ತಾ, ದಯವಿಟ್ಟು ಎಲ್ಲ ಭಕ್ತರು ಕೂಡ ಸಾಲಾಗಿ ಒಂದು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಫಲಮಂತ್ರಾಕ್ಷತೆಯನ್ನು ಕೊಡ್ತಾರೆಂಬುದಾಗಿ ತಿಳಿಸ್ತಾ, ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಈ ಒಂದು ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಶ್ರಾದ್ದ ಕಲ್ಪ, ವಿಶೇಷವಾಗಿ ಶ್ರಾದ್ದ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಮಹತ್ವ ಇತ್ಯಾದಿ ಕುರಿತಾಗಿ ಪ್ರವಚನ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ನಾಳೆಯಿಂದ ಮಧ್ವ ಮಂಟಪದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಪ್ರವಚನ. ಹಾಗಾಗಿ ಎಲ್ಲ ಭಕ್ತರು ಕೂಡ ಅಲ್ಲಿ ಬಂದು ಪ್ರವಚನವನ್ನು ಕೇಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ.